ಎಲ್ಲರಿಗೂ ಶುಭ ಸಂಜೆ ಮಾಸ್ಟರ್ಸ್. ಈ ಕಾರ್ಯಕ್ರಮ ಪ್ರಾರಂಭಿಸುವ ಮುಂಚೆ ನಮ್ಮ ಪ್ರಿಯತಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿ ಅವರಿಗೂ ಮತ್ತು ನಮ್ಮ ಪ್ರಿಯತಮ ಗ್ರ್ಯಾಂಡ್ ಮಾಸ್ಟರ್ ಆದ ಮಹಾತರ ಬಾಬಾಜಿ ಅವರಿಗೂ ಪ್ರತ್ಯೇಕ ಹೃದಯಪೂರ್ವಕ ನಮಸ್ಕಾರ ತಿಳಿಸುತ್ತಾ ಈ ಕಾರ್ಯಕ್ರಮ ಪ್ರಾರಂಭಿಸೋಣ. ರೈಟ್. ಸೊ ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಕಾರ್ಡ್ಸ್. ಸೊ ಇವತ್ತು ಈಗಾಗಲೇ ಆಟೋಫ್ಯಾಗಿ ಅಂತ ನಾವು ಲಂಘನಂ ಪರಮ ಔಷಧಂ ಲಂಘನಂ ಅಂದ್ರೆ ಸೊ ನಾವು ಇಲ್ಲ ಇದಕ್ಕೂ ಮುಂಚೆನೆ 2 ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ ಸಂಪೂರ್ಣವಾಗಿ. ಮತ್ತೆ ಇದು ಎಕ್ಸ್ಟೆನ್ಷನ್ ಏನಿರ್ತದೆ ಅಂದ್ರೆ ಆಟೋಫ್ಯಾಗಿ ಬಗ್ಗೆನೇ ಜಾಸ್ತಿ ಮಾತಾಡ್ಬೇಕಾಗತ್ತೆ. ಲಂಘನಂ ಅಂದ್ರೆ ಇಂಗ್ಲಿಷ್ ಅಲ್ಲಿ ಒಂದು ಪದ ಕಂಡಿಡಿದು ಲಂಘನಂ ಅಂದ್ರೆ ಆಟೋಫ್ಯಾಗಿ ಅಂತ. ಅದನ್ನು ನೆನ್ಪಿಟ್ಕೊಳ್ಳಿ, ಈ ಪದ ಆಟೋಫ್ಯಾಗಿ. ಆಟೋ ಅಂದ್ರೆ ಅದು ತಾನಂತ ಅದೇ ಸೆಲ್ಫ್ ಅಂತ. ಫ್ಯಾಗಿ ಅಂದ್ರೆ ಈಟಿಂಗ್. ಓಕೆ, ಸೆಲ್ಫ್ ಈಟಿಂಗ್ ಅಂದ್ರೆ ಏನು, ಅದೇನು ಮಾಡತ್ತೆ, ಇದಕ್ಕ ಇಂದಿನ ತರಗತಿಯಲ್ಲಿನೂ ಪೂರ್ಣವಾಗಿ ಡಿಸ್ಕಸ್ ಮಾಡಿದ್ವಿ. ಮತ್ತೊಂದ್ಸರಿ ಅದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತಾ ನೆಕ್ಸ್ಟ್ ಮುಂದಿನ ಅಂಶವನ್ನು ಡಿಸ್ಕಸ್ ಮಾಡೋಣ. ಸೊ ಈ ಆಟೋಫ್ಯಾಗಿದಲ್ಲಿ ಯಾವುದೇ ನಮ್ಮ ಶರೀರದಲ್ಲಿ ಎಲ್ಲೆಲ್ಲಿ ಒಂಥರ ಟಾಕ್ಸಿನ್ಸು, ಅದು ಬೇಡದಿಲ್ಲದಂತ ಏನೇನು ಬೇಡ ಅಂತ ಆ ವಿಷಪೂರಿತ ಹೇಳ್ಬೇಕಂದ್ರೆ ಒಂಥರ ಡೆಡ್ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಡೆಡ್ ಪ್ರೋಟೀನ್ಸ್, ಯಾವ್ದಾವ್ದು ಪ್ರೋಟೀನ್ ಬ್ರೇಕ್ ಮಾಡಕ್ ಸಾಧ್ಯವಿಲ್ಲೋ ಅದೆಲ್ಲ ಡೆಡ್ ಪ್ರೋಟೀನ್ ಆಗಿ ಹಾಗೆ ಉಳ್ಕೊಂಡಿರ್ತದೆ. ಇನ್ನೊಂದೇನಂದ್ರೆ ಪ್ರತಿ ನಮ್ಮ ದೇಹದಲ್ಲಿರುವಂತ ಎಲ್ಲಾ ಸೆಲ್ಸು, ಸೊ ಎಷ್ಟು ಸೆಲ್ಸ್ ಇರ್ತದೆ ಹೇಳ್ಬೇಕಂದ್ರೆ 58 ಟ್ರಿಲಿಯನ್ಸ್ ಇಂದ 120 ಟ್ರಿಲಿಯನ್ ಸೆಲ್ಸ್ ಇದೆ. ಅಷ್ಟು ಸೆಲ್ಸ್ ನಮ್ಮ ದೇಹದಲ್ಲಿದೆ. ಸೊ ಈ ಸಂಖ್ಯೆಯನ್ನು ನಾವು ಪದೇ ಪದೇ ಹೇಳಿದ್ವಿ, ಇಂದಿನ ತರಗತಿಯಲ್ಲಿ ಹೇಳಿದ್ವಿ, ನೆನ್ಪಿಟ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ವಿ, 58 ಟ್ರಿಲಿಯನ್ಸ್ ಇಂದ 120 ಟ್ರಿಲಿಯನ್ ಸೆಲ್ಸ್ ದೇಹದಲ್ಲಿ. ಇಷ್ಟು ಸೆಲ್ಸ್ ಕೆಲಸ ಮಾಡುವಾಗ ಆ ಸೆಲ್ಸ್ ಒಂದೊಂದು ಸೆಲ್ ಕೆಲಸ ಮಾಡ್ತಾ ಇದೆ ಅಂದ್ರೆ ಒಂದೊಂದು ಸೆಲ್ ಒಂದು ಮೆಷಿನ್ ತರ ಕೆಲಸ ಮಾಡುತ್ತೆ. ನೆನಪಿಟ್ಕೊಳ್ಳಿ, ಅದೇನೋ ಆಶಮಾಶ ಅಲ್ಲ, ಪ್ರತಿ ಒಂದು ಸೆಲ್ ಒಂದು ಯಂತ್ರ, ಒಂದು ಮೆಷಿನ್ ಅದು. ಯಾಕಂತಂದ್ರೆ ಪ್ರತಿಯೊಂದು ಸೆಲ್ಲು ಎಲ್ಲ ತಗೋತದೆ. ಒಂಥರ ಹೇಳ್ಬೇಕಂದ್ರೆ ಇನ್ನೂ ಹೇಳ್ತಾರೆ, ಹ್ಯೂಮನ್ ಬಾಡಿ ಈಸ್ ದಿ ಕಾಲನಿ ಆಫ್ ಸೆಲ್ಸ್ ಅಂತ ನಾವು ಅನ್ಕೊಂತೀವಿ. ಹ್ಯೂಮನ್ ಬಾಡಿ ಅಂದ್ರೆ ನಾನು ಒಬ್ಬರೇ ಇರ್ತೀನಿ ಅಂತ. ಒಬ್ಬರಲ್ಲ, ನಿಮ್ಮ ದೇಹದಲ್ಲಿ ಇಷ್ಟು ಟ್ರಿಲಿಯನ್ ಸೆಲ್ಸ್ ಇದೆಯಲ್ಲ, ಇದೆಲ್ಲಾನು ಒಂಥರ ಒಂದು ಸೆಲ್ಲು ಒಂದು ವ್ಯಕ್ತಿ ತರ ಕೆಲಸ ಮಾಡುತ್ತೆ. ನಿಮ್ ತರನೇ ಅಂದ್ರೆ ನಮ್ ತರನೇ. ನಾವು ಹೇಗೆ ಮೈಂಡ್ ಇರ್ತದೋ ಯೋಚನೆ ಮಾಡ್ತೀವಿ, ಶ್ವಾಸ ತಗೊಂತೀವಿ, ಮತ್ತೆ ಒಳಗಡೆ ಜೀರ್ಣ ಆಗ್ತಾ ಇರ್ತದೆ, ಜೀರ್ಣಕೋಶದಿಂದ ಅಂದ್ರೆ ಜೀರ್ಣಕ್ರಿಯೆ ಆಗ್ತಾ ಇರ್ತದೆ, ಅದೊಂದು ಮೆಟಬಾಲಿಕ್ ಆಕ್ಷನ್. ಆಮೇಲೆ ಇನ್ನೊಂದು ರಕ್ತ ಪರಿಚಲನೆ ಆಗ್ತಾ ಇರ್ತದೆ ಅಲ್ವಾ, ಮತ್ತೆ ಶಕ್ತಿನ ಉತ್ಪನ್ನ ಮಾಡ್ಕೊತಾ ಇರ್ತೀವಿ ಈ ರೀತಿಯಲ್ಲಿ. ಸೊ ಮತ್ತೆ ವಿಸರ್ಜನೆ ಮಾಡ್ತಾ ಇರ್ತೀವಿ. ಸೊ ಹೀಗೆ ನೋಡ್ತಾ ಹೋದ್ರೆ, ಸೊ ಅದಕ್ಕೂ ನಮ್ಗೊಂದು ಬ್ರೈನ್ ಇದೆ, ಅಂದ್ರೆ ಬ್ರೈನ್ ಇಂದ ಎಲ್ಲ ಕಂಟ್ರೋಲ್ ಮಾಡ್ತಾ ಇರ್ತೀವಿ ಅಲ್ವಾ. ಆ ರೀತಿಯಲ್ಲೇ ಸೇಮ್ ಸಿಸ್ಟಮ್ ಪ್ರತಿಯೊಂದು ಸೆಲ್ಗಿದೆ. ಅದಕ್ಕೆ ಎವ್ರಿ ಸೆಲ್ ಈಸ್ ಎ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತೀವಿ ನಾವು ಹೇಗೆ ನಾವು ಒಂದು ಮಾನವನು ಅಂದ್ರೆ ಒಂದು ಮನುಷ್ಯ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾನೋ ಪ್ರತಿಯೊಂದು ಸೆಲ್ ಅದೇ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅವಾಗ ದ ಹ್ಯೂಮನ್ ಬಾಡಿ ಈಸ್ ದಿ ಕಾಲನಿ ಆಫ್ ಸೋ ಮೆನಿ ಸೆಲ್ಸ್, ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇನ್ನೊಂದೇನಂದ್ರೆ ದೇಹದಲ್ಲಿ ಅಷ್ಟೇ ನಾವು ಅನ್ಕೊಂಡಿದ ಪ್ರಕಾರ ನಮ್ಮ ಮನುಷ್ಯನ ಸಂಬಂಧಿತ ಸೆಲ್ಸ್ ಅಂದ್ರೆ ಮಾನವ ಅಂದ್ರೆ ಜನ್ಮ ತಗೊಂಡವಾಗ ತಂದೆ ತಾಯಿಯಿಂದ ಬಂದಿರುವಂತ ಸೆಲ್ಸ್ ಇದೆಯಲ್ಲ, ಅದೊಂದು 10% ಇರ್ತದಂತ. ಮಿಕ್ಕಿದಂತ ಯಾವುದು ಅಂತ ನೋಡಕ್ ಹೋದ್ರೆ 90% ಜೆಮ್ ಸೆಲ್ಸ್ ಅಂತ ಹೇಳ್ತೀವಿ. ಜೆಮ್ಸ್ ಅಂದ್ರೆ ಏನು? ಸೂಕ್ಷ್ಮ ಜೀವಿಗಳು. ನೋಡಿದ್ರ, ಸೂಕ್ಷ್ಮ ಜೀವಿಗಳು ಅಂತ ಆ ಸೆಲ್ಸೇ ಜಾಸ್ತಿ ಇರೋದು ನಮ್ಗಿಂತ. ಅವಾಗ ದೇಹ ನಮ್ದ ಅವ್ರದ? ದೇಹ ಅವ್ರದ್ದು, ನಮ್ದಲ್ಲ.
ಆಯ್ತಾ. ನಾವು ಅನ್ಕೊಂತೀವಿ ದೇಹ ನಂದು ನಂದು ಅಂತ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇದಕ್ಕೂ ಪೌಡ್ರ್ ಹಚ್ಚಿ, ಆ, ಮತ್ತೆ ಇನ್ನೇನೇನೋ ಮಾಡಿ, ಆ, ಇನ್ನೇನು ಮಾಡ್ತೀವೋ ನಮಗೆ ಗೊತ್ತಿಲ್ಲ. ಎಷ್ಟೆಷ್ಟು ಈಗಂತೂ ಸ್ಪಾಸು, ಬ್ಯೂಟಿ ಪಾರ್ಲರು ಏನು ಬೇಕು ಎಲ್ಲ ಬಂದಿದೆ. ನೋಡಿದ್ರೆ ಕೊನೆಗೆ ಆ ದೇಹನೇ ನಮ್ದಲ್ಲ. ಆ, ದೇಹ ಯಾರ್ದಂದ್ರೆ ಜೆಮ್ಸ್ ಅಂದ್ರೆ ಸೂಕ್ಷ್ಮ ಸೂಕ್ಷ್ಮ ಜೀವಿಗಳದ್ದು ದೇಹ ನಮ್ದಲ್ಲ. ನೋಡಿ, ಬೇಕಂದ್ರೆ ನಿಮ್ಮಲ್ಲಿರುವಂತ ಚೈತನ್ಯ ಸ್ವಲ್ಪ ಪಕ್ಕ ಹೋದ್ರೆ ಸಾಕು, ನಿಮ್ನ ಎಲ್ಲ ಆ ಸೂಕ್ಷ್ಮ ಜೀವಿಗಳೇ ತಿನ್ಬಿಡ್ತವೆ. ಏನ್ ಮಾಡೋದು ಬೇಕಾಗಿಲ್ಲ, ಯಾರು ಏನ್ ಮಾಡೋದು ಬೇಕಾಗಿಲ್ಲ, ಯಾವ ಮುನ್ಸಿಪಾಲ್ಟಿ ತಗೊಂಡೋದ್ ಬೇಕಾಗಿಲ್ಲ. ಮುನ್ಸಿಪಾಲ್ಟಿ ಯಾಕೆ ಇಲ್ಲಿಂದ ಎತ್ತಿ ಸ್ಮಶಾನ ಕಲಿಸ್ತಾರೆ ಅಂದ್ರೆ ವಾಸನೆ ಬರ್ತದಂತ ಅಷ್ಟೇ. ಇಲ್ಲಾಂದ್ರೆ ನಿಮ್ಮ ದೇಹವನ್ನು ನಿಮ್ಮ ಒಳಗಡೆ ಇರುವಂತ ಸೂಕ್ಷ್ಮ ಜೀವಿಗಳೇ, ಆ ಬ್ಯಾಕ್ಟೀರಿಯಾವೇ ತಿಂದ್ಬಿಡ್ತದೆ. ನೋಡಿದ್ರ, ಅಷ್ಟುವರೆಗೆ ಏನು ಮಾಡಿಲ್ಲ. ಯಾಕಂದ್ರೆ ಒಳಗಡೆ ಮಾಸ್ಟರ್ ಇದ್ದಾರೆ, ಡ್ರೈವರ್ ಇದ್ದಾರೆ, ಡ್ರೈವರ್ ಸೀಟಲ್ಲಿ ಇದ್ದಾನೆ. ಆ ಡ್ರೈವರ್ ಇರೋವರೆಗೂ ಯಾರು ಟಚ್ ಮಾಡಲ್ಲ. ಡ್ರೈವರ್ ಏನಾದ್ರು ಸ್ವಲ್ಪ ಸ್ವಲ್ಪ ಅಪ್ಪಿತಪ್ಪಿ ಆ ಕಡೆ ಹೋದ್ರೆ ಪಕ್ಕಕ್ಕೂ, ಇನ್ನಷ್ಟೇ ಒಳಗಡೆ ಇರುವಂತ ಎಲ್ಲ ಜೆಮ್ಸ್ ಅವರೇ ಬಾಸ್. ಸೊ ನಮ್ದೇನಿಲ್ಲ. ಅವಾಗ ಆಟೋಮೆಟಿಕ್ ಆಗಿ ದೇಹ ಶಿಥಿಲವಾಗತ್ತೆ, ಮಣ್ಣಾಗ್ಬಿಡ್ತದೆ ಅಷ್ಟೇ. ನೋಡಿದ್ರಾ. ಅದಕ್ಕೆ ಸೊ ಈ ದೇಹ ಒಂದು ವಿಚಿತ್ರವಾದ, ಹೇಳ್ಬೇಕಂದ್ರೆ ಸಮುದಾಯ ಇದೆ ಅಂತ, ಸಮುದಾಯ ಸಮೂಹ. ಸೊ ಅದಕ್ಕೆ ಇದನ್ನು ಅರ್ಥ ಮಾಡ್ಕೊಂಡಕ್ಕೆ, ಯಾವ ಮನುಷ್ಯನಿಗಾದ್ರೂ ಯಾವ ಕಂಪ್ಯೂಟರ್ಗಾದ್ರೂ ಈ ಭೂಮಿ ಮೇಲೆ ಇನ್ನು ಯಾರು ಜನ್ಮ ತಗೊಂಡಿಲ್ಲ. ಈ ದೇಹದ ಬಗ್ಗೆ ಪೂರ್ಣವಾಗಿ ತಿಳ್ಕೊಂಡಂತ ಒಂದು ವ್ಯಕ್ತಿ ಈ ಭೂಮಿ ಮೇಲೆ ಇನ್ನು ಜನ್ಮ ತಗೊಂಡಿಲ್ಲ, ಅದು ಸಾಧ್ಯವಿಲ್ಲ. ಆಯ್ತಾ. ಸೊ ಯಾವ್ದಕ್ಕಂತಂದ್ರೆ ಇದು ಸೃಷ್ಟಿಕರ್ತ ಮಾಡಿರುವಂತ ಒಂದು ಅದ್ಭುತವಾದ ರಚನೆ. ಅದಕ್ಕೋಸ್ಕರವೇ ನಾವು ಯಾವುದಕ್ಕೂ ಆಶ್ಚರ್ಯ ಹೊಂದಬೇಕು, ಯಾವುದಕ್ಕೂ ಆನಂದವಾಗಿರ್ಬೇಕಂದ್ರೆ ಈ ದೇಹ ಒಳಗಡೆ ಇದೀವಿ ನೋಡಿ, ಅದಕ್ಕೆ ಆಶ್ಚರ್ಯ ಆನಂದವಾಗಿ ನಾವು ಯಾವಾಗ್ಲೂ ಇರ್ಬೇಕು. ನೋಡಿದ್ರ, ನಾವೆಲ್ಲ ದೇಹ ಒಳಗಡೆ ಇದ್ದೀವಿ, ಮತ್ತೆ ನಮ್ಗೆ ಏನೇನೋ ಕೋರಿಕೆಗಳು, ಆಸೆಗಳು, ದುರಾಶೆಗಳು, ದುಃಖ, ಇವೆಲ್ಲ ಇದರಿಂದನೇ ಯಾವಾಗ್ಲೂ ನಾವು ಅದರಲ್ಲೇ ಸಿಗಾಕೊಂಡಿರ್ತೀವಿ, ಯಾವಾಗ್ಲೂ ದುಃಖವಾಗಿರ್ತೀವಿ. ಅದಕ್ಕೆಲ್ಲ ನೀವು ಯೋಚನೆ ಮಾಡಬಾರ್ದು. ನಿಜವಾಗಿ ನೀವು ದೇಹದಲ್ಲಿ ನೀವು ಇದೀವಿ ಅಂದ್ರೆ ಇದಕ್ಕಿಂತ ಆಶ್ಚರ್ಯ ಇನ್ನೊಂದು ಯಾವುದೂ ಇಲ್ಲ ಈ ಭೂಮಿ ಮೇಲೆ. ಒಂದು ಮಾನವನ ದೇಹ ನಿಜವಾಗಿ ಆಶ್ಚರ್ಯಕರ ಒಂದು ಸಂಸ್ಥಾನ, ಆಶ್ಚರ್ಯಕರ ಒಂದು ವ್ಯವಸ್ಥೆ ಅದು. ಏನ್ ನಡೀತಾ ಇದೆ ಒಳಗಡೆ, ಏನ್ ನಡೀತದೆ, ಗೊತ್ತೇ ಇಲ್ಲ ನಮ್ಗೆ. ಏನೇನ್ ನಡೀತದೆ ಅಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ತಲೆ ಮೇಲೆ ತಲಭಾಗದಿಂದ ಕೊನೆ ಪಾದವರೆಗೂ ಎಷ್ಟೆಷ್ಟು ಕ್ರಿಯೆಗಳು ಅಲ್ವಾ. ಎಲ್ಲ ಒಂದು ಒಂದು ರೀತಿಯಲ್ಲಿ ಕ್ರಮಬದ್ಧೀಕರಣವಾಗಿ ನಡೀತಾ ಇರ್ತದೆ. ಇದಕ್ಕಿಂತ ದೊಡ್ಡ ಆಶ್ಚರ್ಯ ಏನಿದೆ ಮಿತ್ರರೇ. ನಾವು ಆಶ್ಚರ್ಯ ಹೊಂದಬೇಕಾಗಿರೋದು ಈ ದೇಹದಲ್ಲಿ ನಾನು ಇದ್ದೀನಲ್ಲ, ಈ ದೇಹ ಹೇಗೆ ಇಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಇದು ನೀವು ನಿಜವಾಗಿ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಏನು ಮಾಡ್ತಾ ಇಲ್ಲ ನಾವು. ನಾವು ಏನೋ ತಿನ್ನೋದು, ನೀರು ಕೊಡೋದು, ಸ್ವಲ್ಪ ಗಾಳಿ, ಅದನ್ನು ಸರಿಯಾಗಿ ಕೊಡ್ತಾ ಇಲ್ಲ ಸಕ್ರಮವಾಗಿ. ಅದನ್ನು ಎಷ್ಟು ಬೇಕಂದ್ರೆ ಅಷ್ಟು ಹಾಲು ಮಾಡಿ ಬಿಟ್ಬಿಟ್ಟಿದ್ವಿ. ಆದರೆ ಮಿಕ್ಕಿದ ಏನಂತಂದ್ರೆ ನಿಮ್ಮ ಯೋಚನೆಗಳು ಅನ್ನೆಸರೇ ಕೊಡಬಾರ್ದು ಅಂತ ಹೇಳ್ತೀವಿ ಅಷ್ಟೇ. ಆಹಾರ ಸರಿಯಾಗಿ ಕೊಡ್ತಾ ಇಲ್ಲ, ನೀರು ಸರಿಯಾಗಿ ಕೊಡ್ತಾ ಇಲ್ಲ, ಗಾಳಿ ಸರಿಯಾಗಿ ಕೊಡ್ತಾ ಇಲ್ಲ, ಯೋಚನೆಗಳು ಸರಿಯಾಗಿ ಕೊಡ್ತಾ ಇಲ್ಲ. ಯೋಚನೆಗಳು ಸೂಕ್ಷ್ಮ ರೂಪ, ಈ ಮಿಕ್ಕಿದ ಎಲ್ಲ ನಾವೇನು ಕೊಡ್ತೀವೋ ಅದೆಲ್ಲ ಸ್ಥೂಲ ರೂಪ. ಸ್ಥೂಲ ಸೂಕ್ಷ್ಮ ರೂಪದಲ್ಲಿ ಏನು ನಾವು ದೇಹಕ್ಕೆ ಕೊಡ್ತೀವೋ, ತಲುಪಿಸ್ತೀವೋ, ಇದೆಲ್ಲ ಶುದ್ಧವಾಗಿರ್ಲಿ ಅಂತ. ಇದು ಶುದ್ಧವಾಗಿದ್ರೆ ನಿಮ್ಮ ಆತ್ಮದಿಂದ, ಆತ್ಮದ ಶಕ್ತಿ ಆಗಲಿ, ಆತ್ಮದ ಅರಿವಾಗಲಿ ಅತಿ ಸುಲಭವಾಗಿ ನಮ್ಗೆ ಸಿಗತ್ತೆ. ಅದಕ್ಕೆ ಯೋಗಿಗಳು, ಋಷಿಗಳು ಅನುಭವಿಸಿರುವಂಥ ಜ್ಞಾನ ಇದೆಲ್ಲ. ಅವ್ರು ಹೇಳಿದರು, ಹೆಚ್ಚು ತಲೆ ಕೆಡಿಸ್ಕೊಡಪ್ಪ, ಹೆಚ್ಚು ನೀವು ಯೋಚನೆ ಮಾಡ್ಕೋಬೇಡಿ. ಆ ಏನಾಗ್ತದೋ ಹಾಗೆ ಆಕ್ಸೆಪ್ಟ್ ಮಾಡಿ, ಎಲ್ಲರೂ ಕ್ಷಮಿಸಿ, ಪ್ರೀತಿಸಿ, ಎಲ್ಲರ ಜೊತೆಗೆ ನಗ್ನಗ್ತಾ ಇರಿ, ಹ್ಯಾಪಿಯಾಗಿರಿ. ನೀವು ನೀವೇನು ಕಲ್ಕೊಂಡೋದಿಲ್ಲ, ನೀವೇನು ತಗೊಂಡೋದಿಲ್ಲ, ನೀವೇನು ಎತ್ಕೊಂಡು ಹೋಗೋದಿಲ್ಲ. ಇಲ್ಲಿಂದ ನಿಮ್ಮ ಜೊತೆಗೆ ಬರೋದು ಯಾವುದೂ ಇಲ್ಲ. ವೈ ಡು ಯು ವರಿ, ವೈ ಡು ಯು ವಾಂಟ್ ಟು ಗೋ ಆನ್ ಥಿಂಕ್ ಅಬೌಟ್ ಸಮಥಿಂಗ್, ಅಲ್ವಾ. ಆ ರೀತಿಯಲ್ಲಿ ಇದ್ರೆ ಸುಂದರವಾದ ಜೀವನ, ಆರೋಗ್ಯಕರ ದೇಹ, ಆರೋಗ್ಯಕರ ಮನಸ್ಸು, ಪರಿಶುದ್ಧವಾದ ಆತ್ಮ. ಸೊ ಇದಕ್ಕಿಂತ ಏನು ಜೀವನ ಇನ್ನೊಂದು ಇಲ್ಲ ಅಂತ ನೆನ್ಪಿಟ್ಕೊಳ್ಳಿ.
ನಾವು ಬೇಸಿಕ್ಸೇ ಮರ್ತು ಬಿಟ್ಟಿದ್ವಿ. ಬೇಸಿಕ್ಕಲ್ಲೇ ತಪ್ಪು ಮಾಡ್ತಾ ಇದ್ವಿ ನಾವು. ಒಂದು ಆಹಾರ ಆಗಲಿ, ನೀರಾಗಲಿ, ನಾವು ಕೊಡುವಂಥ ಏನೇನು ಗ- ಘನ ದ್ರವ ಪದಾರ್ಥಗಳು ಕೊಡ್ತೀವೋ ಅದು ತಪ್ಪು ಮಾಡ್ತೀವಿ. ಯೋಚನೆಗಳು ಅದಕ್ಕಿಂತ ಹೆಚ್ಚಾಗಿ ಅದರಲ್ಲಿ ಇನ್ನೂ ತಪ್ಪು ಜಾಸ್ತಿ ನಡೀತಾ ಇದೆ ಇತ್ತೀಚಿನ ಸಮಯದಲ್ಲಿ. ಯಾಕೆಂತಂದರೆ ಸುತ್ತಿರುವಂಥ ಪ್ರಪಂಚ ಇದರಲ್ಲಿ ದುರಾಶ, ದುಃಖ, ಮತ್ತು ಇಲ್ಲಿ ನಡೀತಾ ಇರುವಂಥ ಅನಾಗತ್ಯಗಳು ತುಂಬ ಹೆಚ್ಚಾಗಿದೆ. ಅದರಿಂದ ಯೋಚನೆಗಳು ಒಂದ್ರ ಮೇಲೆ ಇನ್ನೊಂದು, ಅದಕ್ಕೂ ಏನು ಬಿಡುವೇ ಇಲ್ಲ, ಗ್ಯಾಪ್ ಇಲ್ಲ. ಒಂದು ಯೋಚನೆಗೂ ಇನ್ನೊಂದು ಯೋಚನೆ ಮಧ್ಯೆ ಗ್ಯಾಪೇ ಇಲ್ಲ. ಅಲ್ಲೇನಾಗ್ತದೋ ಇಲ್ಲೇನಾಗ್ತದೋ, ತಂದೆ ಆಗ್ತಾರೋ, ಆ, ಮಕ್ಕಳ ಅವ್ರದ್ದೇನಾಗ್ತದೋ, ಮನೆಯಲ್ಲಿ ಏನಾಗ್ತಾ ಇದೆಯೋ, ನನ್ನ ಸಂಪದ ಏನಾಗ್ತಾ ಇದೋ, ನನ್ನ ಸಂಬಂಧಿಗಳು ಏನು ಮಾಡ್ತವೆ, ಎಷ್ಟು ಒಂದ ಎರಡ, ಇಷ್ಟೆಲ್ಲ ಯೋಚನೆಗಳು ನೀವು ಮನಸ್ಸು ಕೊಡ್ತಾ ಇದ್ರೆ ಆ ಮಾಲಿನ್ಯ ಎಲ್ಲ ಎಲ್ಲಿಗೆ ಹೋಗುತ್ತೆ? ನಿಮ್ಮ ದೇಹದಲ್ಲೇ ಹೋಗೋದು. ನಾವು ಅನ್ಕೊಂತೀವಿ ಯೋಚನೆ ಅಲ್ಲ, ಯೋಚನೆ ಏನಿದೆ ಬಿಡಿ ಅಂತ. ಯೋಚನವೇ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು, ಯೋಚನ ನಿಮ್ಮ ಜೀವನವನ್ನೇ ಬದಲಾವಣೆ ಮಾಡುತ್ತೆ. ಅಷ್ಟು ಶಕ್ತಿ ಇದೆ ಅದಕ್ಕೆ. ಆಲೋಚನಾ ಶಕ್ತಿ, ಥಾಟ್ ಪವರ್ ಅಂತ ಹೇಳ್ತೀವಿ ನಾವು, ಪವರ್ ಆಫ್ ಇಂಟೆನ್ಷನ್. ಆಯ್ತಾ? ಸೊ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ವಿ ಅಂದ್ರೆ, ನಾವು ದೇಹವನ್ನು ಶುಭ್ರವಾಗಿ ಇಟ್ಕೋಬೇಕು. ಅಂದ್ರೆ ದೇಹವನ್ನು ಶುದ್ಧವಾಗಿ ಇಟ್ಕೋಬೇಕು. ಅದಕ್ಕೂ ಮನಸ್ಸು ಶುದ್ಧವಾಗಿದ್ರೆ ದೇಹ ಶುದ್ಧ ಆಗತ್ತೆ ಆಟೋಮೆಟಿಕ್ ಆಗಿ. ಅದ್ರ ಜೊತೆಗೆ ನಾವು ದೇಹಕ್ಕೆ ಏನೇನು ಬಾಹ್ಯದ ವಾತಾವರಣ, ಆಂತರಿಕ ವಾತಾವರಣ ಎರಡು ಶುದ್ಧವಾಗಿರಲಿ. ನಿಮ್ಮ ಆರೋಗ್ಯ ಎಲ್ಲಿ ಹೋಗಲ್ಲ, ಆಯ್ತಾ? ನಿಮ್ಮ ಆನಂದ ಎಲ್ಲಿ ಹೋಗಲ್ಲ. ನಿಮ್ಮ ಆರೋಗ್ಯಕ್ಕೆ, ಆನಂದಕ್ಕೆ ಯಾವ ಕೊರತೆ ಇಲ್ಲ. ಆಯ್ತಾ? ಓಕೆ. ಈ ಆಟೋಫ್ಯಾಗಿಯಲ್ಲಿ ಏನಾಗ್ತದಂದ್ರೆ, ಈಗ ನಾವು ಎರಡು ಥರ, ಒಂದು ಸ್ಟ್ರೆಸ್, ಇನ್ನೊಂದು ಕಡೆ ಆಹಾರ. ಈ ಎರಡು ಯಾವ ರೀತಿ ಕೊಡ್ತಾ ಇದ್ವಿ ಅಂದ್ರೆ, ದೇಹಕ್ಕೆ ಸ್ವಲ್ಪನೂ ವಿರಾಮ ಇಲ್ಲ, ಕಂಟಿನ್ಯೂಸ್ ಕೊಡೋದು, ಎಲ್ಲಿ ವಿರಾಮನೇ ಕೊಡಲ್ಲ ನಾವು. ಸೊ ನೀವು ಕೇಳಿರ್ಬೋದು, ತುಂಬಾ ಜನ ಹೇಳ್ತಾ ಇರ್ತಾರೆ, 3 ಹೊತ್ತು ತಿನ್ನಬೇಕು, ನಿಮ್ಮ ಯಾವುದು ಇದು ಟಿಶ್ಯೂಸ್ ಹೇಳ್ತೀವಲ್ಲ, ಸ್ನಾಯುಗಳು ಬೆಳೆಸ್ಬೇಕು ಅಂತ ಹೇಳ್ತಾ ಇರ್ತಾರೆ. ಇದೆಲ್ಲ ಓಲ್ಡ್ ಸ್ಟೋರಿ. ಅರ್ಥ ಆಯ್ತಾ? ಆ ರೀತಿಯಲ್ಲಿ ಮಾಡ್ಕೊತ ಹೋದ್ರೆ ನಾವು ನೋಡ್ತಾ ಇದ್ವಲ್ಲ, ಯಾಕೆ ರೋಗಗಳು ಎಲ್ಲರಿಗೂ ಬರ್ತಾ ಇದೆ. ಮತ್ತೆ ಚೆನ್ನಾಗಿ ಆಹಾರ ತಿಂತಾ ಇದ್ದಾರೆ, ಮೂರು ಮೂರು ಹೊತ್ತು ತಿಂತಾರೆ, ಪುಷ್ಟಿಯಾಗಿ ತಿಂತಾರೆ, ಶ್ರೇಷ್ಠವಾಗಿ ತಿಂತಾರೆ, ಆದ್ರೂ ರೋಗಗಳು ಬರುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ, ಯಾವಾಗಲೂ ನಮ್ಮ ಸಿಸ್ಟಮ್ ಅನ್ನು ಫ್ಲೈಟ್ ಅಂಡ್ ಫೈಟ್ ಮೋಡಲ್ಲಿ ಇರ್ತೀವಿ ನಾವು ಅಷ್ಟೇ. ಫ್ಲೈಟ್ ಅಂಡ್ ಫೈಟ್ ಮೋಡ್ ಅಂತ ಇರ್ತೀವಿ. ಆದ್ರೆ ಹೋರಾಡಿ, ಇಲ್ಲಾಂದ್ರೆ ಓಡಿ ಅಂತ, ಈ ಸ್ಥಿತಿಯಲ್ಲೇ ನಾವು ಇಡೋದು. ದೇಹವನ್ನು ರೆಸ್ಟ್ ಅಂಡ್ ಡೈಜೆಸ್ಟ್ ಮೋಡಲ್ಲಿ ಇಡಬೇಕು. ಆಯ್ತಾ? ರೆಸ್ಟ್ ಅಂಡ್ ರಿಪೇರ್ ಮೋಡ್ ತಗೋಬೇಕು. ರೆಸ್ಟ್ ಅಂಡ್ ಡೈಜೆಸ್ಟ್ ಮೋಡ್, ಅದು ಪ್ಯಾರಾಸಿಂಪಥೆಟಿಕ್ ನೆಟ್ವರ್ಕ್, ಪ್ಯಾರಾಸಿಂಪಥೆಟಿಕ್ ನರ್ವ್ ಆಕ್ಟಿವೇಟ್ ಆದರೆ, ವೇಗಸ್ ನರ್ವ್ ಆಕ್ಟಿವೇಟ್ ಆದರೆ ನಮ್ಮಲ್ಲಿ ಆ ಮೋಡ್ಗೆ ಹೋಗ್ತೀವಿ ನಾವು. ಆ ಮೋಡ್ಗೆ ಯಾವಾಗಲೂ ನಾವು ಇಡ್ತಾ ಇಲ್ಲ. ಯಾವಾಗಲೂ ತಿಂತಾ ಇರ್ತೀವಿ, ಒಂದು ಸಮಯ ಇಲ್ಲ ಅದಕ್ಕೆ, ಮಧ್ಯೆ ವಿರಾಮ ಇಲ್ಲ. ನಾನು ಎಷ್ಟೋ ಸರಿ ಹೇಳಿದ್ದೀನಿ, ನೀವು ತಿನ್ನೋದಕ್ಕಿಂತ ಈ ರೆಸ್ಟ್ ಅಂಡ್ ಡೈಜೆಸ್ಟ್ ಮೋಡ್ ಜಾಸ್ತಿ ಕೊಡಿ ಅಂತ. ಒಂದು ಬಿಲ್ಡಿಂಗ್ ಮೋಡು, ಇನ್ನೊಂದು ರಿಪೇರ್ ಮೋಡ್. ಒಂದು ಬಿಲ್ಡಿಂಗ್ ಮೋಡು, ಇನ್ನೊಂದು ಕ್ಲೀನಿಂಗ್ ಮೋಡ್. ಅಂತಂದ್ರೆ ಯಾವಾಗಲೂ ತಿಂತಾ ಇರೋದು, ಅದರಿಂದ ನಮ್ಮ ಕಣಜಾಲ, ಅಂತಂದ್ರೆ ನಮ್ಮ ಸ್ನಾಯುಗಳು ಬೆಳೆಸ್ತಾ ಇರಬೇಕು ಅಂತ ನಾವು ಅನ್ಕೊಂತೀವಿ. ಅದಕ್ಕಿಂತ ಮುಖ್ಯವಾದ ಏನು ಗೊತ್ತಾ, ನಾವು ತಿಂದಿರೋದ್ರಿಂದ, ಸಿಸ್ಟಮ್ ವರ್ಕ್ ಆಗಿರೋದ್ರಿಂದ ಅದು ಉತ್ಪನ್ನ ಮಾಡಿರುವಂಥ ಟಾಕ್ಸಿನ್ಸು, ಡೆಡ್ ಪ್ರೋಟೀನ್ಸು, ಸೆಲ್ ಡೆಬ್ರಿಸ್, ಅಂತಂದ್ರೆ ಈ ಜೀವಕೋಶಗಳ ಇಂದ ಉತ್ಪನ್ನ ಆಗಿರುವಂಥ ಒಂಥರ ವ್ಯರ್ಥ ಪದಾರ್ಥಗಳು, ಟಾಕ್ಸಿನ್ಸು, ಡೆಡ್ ಪ್ರೋಟೀನ್ಸು, ಸತ್ತೋಗಿರೋಂಥ ಅನೇಕ ಜೀವಕೋಶಗಳು ಅಲ್ವಾ, ಇವೆಲ್ಲನೂ ಕ್ಲೀನ್ ಮಾಡೋಕ್ಕೆ ಸಮಯ ಕೊಡಿ. ತಿನ್ನೋದಕ್ಕಿಂತ ಇದು ಅತಿ ಮುಖ್ಯ. ಅರ್ಥ ಆಯ್ತಾ? ಹೇಗಂತಂದ್ರೆ, ಈಗ ಉದಾಹರಣೆಗೆ
ನಾವು ಮನೆಯೆಲ್ಲ ಉಪಯೋಗಿಸ್ಕೊತೀವಿ, ದಿನ ದಿನ ಪೂರ್ತಿ ಉಪಯೋಗಿಸ್ಕೊತೀವಿ. ಬೆಳಗ್ಗೆ ಏನು ಮಾಡ್ತೀವಿ? ಏನು ಮಾಡೋದಿಲ್ಲ, ಸುಮ್ಮನೆ ಕ್ಲೀನ್ ಮಾಡೋದಕ್ಕೆ ಬಿಟ್ಬಿಡ್ತೀವಿ. ಯಾಕಂತಂದ್ರೆ ಅಲ್ಲಿ ಮತ್ತೆ ನೀವು ಕೆಲಸ ಮಾಡ್ತಾನೆ ಇದ್ರೆ, ಗೂಡ್ಸಿಲ್ಲ ಅಂದ್ರೆ ಮನೆಯಲ್ಲಿ ಏನಾಗುತ್ತೆ? ಹೆಚ್ಚು ಕಸುವಾಗತ್ತೆ, ಒಂಥರ ಹೆಚ್ಚು ಆಮ್, ವ್ಯರ್ಥ ಎಲ್ಲ ಹೆಚ್ಚಾಗತ್ತೆ, ನಿಮ್ಗೆ ಅಲ್ಲಿ ಇರೋಕ್ಕೆ ಸಾಧ್ಯವೇ ಇಲ್ಲ. ಅಂತ ಪರಿಸ್ಥಿತಿ ನಮ್ಮ ದೇಹದ್ದು ತಯಾರಾಗಿದೆ ಈಗ. ನಾವು ಯಾವಾಗಲೂ ಅದಕ್ಕೂ ಸಮಯನೇ ಕೊಡಲ್ಲ. ನೈಟು 11 o'clock ತಿಂದು ಬೆಳಗ್ಗೆ 6 ಗಂಟೆಗೆ ತಿಂತಾರೆ, 6-7 ಗಂಟೆಗೆ ತಿನ್ಬಿಡ್ತಾರೆ. ಈಗ ಮಧ್ಯೆ ಗ್ಯಾಪ್ ಎಷ್ಟಿದೆ ಹೇಳಿ? 11, 12, 1, 2, 3, 4, 5, ಒಂದು 6 hours ಅಷ್ಟೇ. ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಏನು? ಒಂದು ಬೆಡ್ ಕಾಫಿ, ಬೆಡ್ ಟೀ ಅಂತ. ನೋಡಿ ಹೆಂಗಿದೆಯೋ ಸಿಚುವೇಶನ್. ಆ ಬೆಡ್ ಟು ಬೆಡ್ ಕಾಫಿ ನೀವು ಕುಡಿಯೋದಿಂತ ಕುಡಿಯೋದಕ್ಕೆ ಏನಾಗುತ್ತೆ ಅಂತಂದರೆ, ಸಿಸ್ಟಮ್ ಮತ್ತೆ ಎಲ್ಲಿಗೆ ಬರ್ತದೆ? ಮತ್ತೆ ವರ್ಕಿಂಗ್ ಮೋಡ್ಗೆ ಬರುತ್ತೆ. ಅಂದರೆ ಮೆಟಬಾಲಿಕ್ ಆ್ಯಕ್ಷನ್ ಶುರು ಆಗ್ತದೆ, ನಿಮ್ಮಲ್ಲಿ ಜೀರ್ಣಕ್ರಿಯೆ ಶುರು ಆಗುತ್ತೆ. ನೀವು ಯಾವುದು ಜೀರ್ಣಕ್ರಿಯೆ ಶುರು ಮಾಡೋಕ್ಕೆ ಹೋಗಬಾರ್ದು, ಆಯಿತಾ? ಅದಕ್ಕೆ ನಾನು ಮೊನ್ನೆನೂ ಹೇಳಿದ್ದೀನಿ, 16:8, ಅಂದರೆ 16:8 ಫಾರ್ಮುಲಾ ಅಂತ ಹೇಳಿದ್ದೀನಿ ನಾನು. 8 ಗಂಟೆಗಳ ಕಾಲ ಮಾತ್ರವೇ ತಿನ್ನಬೇಕು. ಬೆಳಗ್ಗೆ 10 ಸ್ಟಾರ್ಟ್ ಮಾಡಿದರೆ ಸಾಯಂಕಾಲ 6ಗೆ ಮುಗೀತು. ಅದಾದಮೇಲೆ ಏನು ಕೊಟ್ಟಿದ್ದು ತಿನ್ನಬಾರ್ದು. ಬರೀ ನೀರು, ಎಳ್ನೀರು, ಆಯಿತಾ? ಇಂಥವೇ ಅಷ್ಟೇ. ಮೂತ್ರ, ಮೂತ್ರ ಚಿಕಿತ್ಸೆ ಮಾಡ್ಕೊಂಡು ಮೂತ್ರ, ಇಷ್ಟು ಮಾಡಿಕೊಂಡ್ರೆ ಸಾಕು. ಬೆಳಗ್ಗೆ 10 ಗಂಟೆವರೆಗೆ ಏನು ತಿನ್ನಬಾರ್ದು. ಆವಾಗ ನಿಮ್ಮ ದೇಹ ನೋಡ್ಕೊಳ್ಳಿ, ಅಲ್ಲಿರೋಂಥ ಏನೇನು ವ್ಯರ್ಥ ಕಸು ಬಂದಿದೋ ಅದನ್ನೆಲ್ಲನೂ ನಿಮ್ಮ ದೇಹದಲ್ಲಿ ಈ ಸಿಸ್ಟಮ್, ಇದು ಇಷ್ಟುವರೆಗೂ ನಾನು ಏನು ಹೇಳ್ಕೊತಾ ಇದೀವೋ, ಆಟೋಫ್ಯಾಗಿ ಅಂತಿದೆಯಲ್ಲ, ಆ ಮೆಷಿನ್ ಶುರು ಆಗತ್ತೆ. ನೋಡಿ, ದೇಹಕ್ಕೆ ಅಷ್ಟು ಇಂಟೆಲಿಜೆನ್ಸ್ ಇದೆ, ಆಯಿತಾ? ಅದಕ್ಕೆ ನಾನು ಮೊಟ್ಟ ಮೊದಲ ಸರಿ ಹೇಳ್ತಾ ಇದ್ದೆ, ದೇಹ ಸೃಷ್ಟಿಕರ್ತ ಏನು ನಾವು ಸೃಷ್ಟಿಕರ್ತದಿಂದ ನಾವು ಏನು ಪಡ್ಕೊಂಡಿದ್ದೀವೋ, ಈ ದೇಹ ಅಷ್ಟು ಉನ್ನತವಾದದ್ದು. ಅದರಲ್ಲಿ ಯಾವುದು ಇಲ್ಲ ಅಂತ ಕ್ವಶನ್ ಮಾಡಂಗಿಲ್ಲ, ಎಲ್ಲಾನು ಒಳಗಡೆ ಇದೆ ಹೇಳ್ತೀವಲ್ಲ. ಸೊ ಪಿಂಡಾಂಡ ಅಂದರೆ ಬ್ರಹ್ಮಾಂಡದಲ್ಲಿರೋದು ಪಿಂಡಾಂಡದಲ್ಲಿದೆ, ಪಿಂಡಾಂಡದಲ್ಲಿರೋದು ಬ್ರಹ್ಮಾಂಡದಲ್ಲಿದೆ, ಏನು ವ್ಯತ್ಯಾಸ ಇಲ್ಲ. ಹೀಗೆ ಮಿತ್ರರೇ, ಇಲ್ಲಿ ಈ ಆಟೋಫ್ಯಾಗಿ ಅನ್ನೋದಕ್ಕೂ ನಾವು ಅವಕಾಶ ಕೊಡಬೇಕಷ್ಟೆ. ನೈಟು ಒಂದು 10 ಗಂಟೆ ಆಯಿತು, 11 ಗಂಟೆ ಆಯಿತು, ಅಲ್ಲಿ ನಾವು ಎದ್ದೊಳಿರ್ತೀವಿ, ಹೇಳಿರ್ತೀವಿ, ಏನೋ ಕೆಲಸ ಮಾಡ್ತಾನೆ ಇರ್ತೀವಿ, ಲೈಟ್ಗಳು ಫುಲ್ ಹಾಕ್ಕೊಂಡಿರ್ತೀವಿ ಅಲ್ವಾ? ಅಟ್ಲೀಸ್ಟ್ 11 o'clock ಕ್ಲೋಸ್ ಮಾಡಿ ಮತ್ತೆ ಬೆಳಗ್ಗೆ 5 ಗಂಟೆವರೆಗೂ 4 ಗಂಟೆವರೆಗೂ ಸಂಪೂರ್ಣ ನಿದ್ದೆ ಕೊಡಬೇಕು. ನಾವು ಧ್ಯಾನ ಮಾಡ್ತೀವಿ, ಅಫ್ಕೋರ್ಸ್ ಧ್ಯಾನ ಮಾಡೋರಿಗೆ ಇನ್ನು ಸ್ವಲ್ಪ ಒಳ್ಳೆ ಶಕ್ತಿ, ಪ್ರಾಣಶಕ್ತಿ ಹೆಚ್ಚಿರುತ್ತೆ, ಅದು ಒಳ್ಳೆಯದು. ಆ ರೀತಿ ಅಲ್ಲ. ನಾನು ಮೊನ್ನೆ ಒಬ್ಬರು ಯಾರೋ ಸೆಂಟ್ರಿಗೆ ಬಂದರು, ಮೊನ್ನೆ ಹೇಳಿದೆ ನಾನು, ಸಾಫ್ಟ್ವೇರ್ ಇಂಜಿನಿಯರು. ಅವರು 12 ಗಂಟೆವರೆಗೂ ಕೆಲಸ ಮಾಡ್ತಾರಂತ, ಅಲ್ಲಿಂದ 2-3 ಗಂಟೆವರೆಗೂ ಮೊಬೈಲ್ ನೋಡ್ತಾನೆ ಇರ್ತಾನೆ. ನೆಕ್ಸ್ಟು 5 ಗಂಟೆಗೆ ನಿದ್ದೆ ಮಾಡ್ತಾನೆ. ಇನ್ನು ಏನು ನಿದ್ದೆ ಆಗತ್ತೆ? ಏನು ರಿಪೇರ್ ಆಗತ್ತೆ? ಅವರಲ್ಲಿ ಏನು ರಿಪೇರ್ ಇಲ್ಲ, ಎಲ್ಲ ಕಸು ಆಟೋಮೆಟಿಕ್ ಆಗಿ ಬಂದಿರ್ತದೆ. ನೋಡಿ, 2 ಇಂಪಾರ್ಟೆಂಟ್ ಥಿಂಗ್ಸ್ ಆಗೋದು, ಆಯಿತಾ? ಒಂದು, ಬ್ರೈನಲ್ಲಿ ಟಾಕ್ಸಿನ್ಸ್ ಅಂತ ಉತ್ಪನ್ನ ಆಗತ್ತೆ, ಆಯಿತಾ? ನಾವು ನಿದ್ದೆ ಮಾಡುವಾಗ, ಚೆನ್ನಾಗಿ ನಿದ್ದೆ ಮಾಡುವಾಗ, ಆ ಸಮಯದಲ್ಲಿ ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್, CSF ಅಂತ ಹೇಳ್ತೀವಿ ಅದಕ್ಕೆ. ಈ CSF ಅನ್ನೋದು ರಾತ್ರಿ ಸಮಯದಲ್ಲಿ ಹೋಗಿ ಅಲ್ಲಿ ಬೀಟಾ ಅಮಲಾಯ್ಡ್ ಅಂತ ಒಂದಿರುತ್ತೆ. ಬೀಟಾ ಅಮಲಾಯ್ಡ್ ಅಂತ ಒಂದು ಬ್ರೈನ್ ಟಾಕ್ಸಿಕ್, ಅದು ಬ್ರೈನಲ್ಲಿ ಉತ್ಪನ್ನ ಆಗುವಂಥ ವ್ಯರ್ಥ, ಅದರ ಹೆಸರು ಬೀಟಾ ಅಮಲಾಯ್ಡ್. ಅದನ್ನು ಪೂರ್ತಿ ಸ್ವಚ್ಛಗೊಳಿಸೋ ಸಮಯ ಗೊತ್ತಾ? ನೈಟು ನಿದ್ದೆ ಸಮಯದಲ್ಲಿ ಈ ಕ್ರಿಯೆ ಆಗತ್ತೆ, ಈ ಪ್ರಕ್ರಿಯೆ ಒಂದು ನಡೀತದೆ. ಆವಾಗ ಬ್ರೈನು ಟಾಕ್ಸಿನ್ಸ್ ಎಲ್ಲ ವಾಶೌಟ್ ಆಗುತ್ತೆ. ಆ CSF ಅಂತ ಆ ದ್ರವ ಪದಾರ್ಥ ಹೋಗಿ ಮಾಡತ್ತೆ ಆಟೋಮೆಟಿಕ್ಕಾಗಿ. ಆವಾಗ ಪೂರ್ತಿ ಕ್ಲಿಯರ್ ಆಗಿರ್ತದೆ. ಕ್ಲಿಯರ್ ಆದಮೇಲೆ ನಮ್ಮ ಯಾವುದೇ ರೀತಿಯಲ್ಲಿ ಬ್ರೈನಲ್ಲಿರುವಂಥ ನ್ಯೂರಾನ್ಸ್ ಸತ್ತೋಗಲ್ಲ, ನ್ಯೂರಲ್ ಪಾತ್ ಚೆನ್ನಾಗಿರ್ತದೆ, ಆಲ್ಜ್ಮೆನ್ಸ್ ಬರಲ್ಲ, ಸ್ಕಿಜೋಪೋನಿಯಾ ಬರಲ್ಲ, ಡಿಮೆನ್ಷಿಯಾ ಬರಲ್ಲ, ಮತ್ತು ಪ್ಯಾರಾಲಿಸಿಸ್ ಬರಲ್ಲ, ಬ್ರೈನ್ ಸ್ಟ್ರೋಕ್ ಬರಲ್ಲ. ಇಷ್ಟೆಲ್ಲ ವ್ಯಾಧಿಗಳು ನಾವು ಹೋಗಲಾಡಿಸ್ಬೋದು. ಇಷ್ಟು ಒಂದು ಸ್ಮಾಲ್, ಇದೊಂದು ನಾವು ಸರಿಯಾಗಿ ನೋಡ್ಕೊಂಡ್ರೆ ಆಯ್ತಾ? ಇನ್ನೊಂದು ನೆನ್ಪಿಟ್ಕೊಳ್ಳಿ, ನಮ್ಮ ದೇಹ ಹೇಗಂತಂದ್ರೆ, ನಮ್ಮ ದೇಹದಲ್ಲಿ ರೆಡ್ ಬ್ಲಡ್ ಸೆಲ್ಸ್,
ಕೆಂಪು ರಕ್ತ ರಕ್ತ ಕಣಗಳು, ಕೆಂಪು ರಕ್ತ ಕೋಶಗಳು. ಓಕೆ, ರೆಡ್ ಆರ್ ಬಿ ಸಿಸ್ ಅಂತ ಹೇಳ್ತೀವಿ. ಇದೆಲ್ಲ ಏನು ಗೊತ್ತಾ, ಈ ಕೆಂಪು ರಕ್ತ ಕಣಗಳು 3 ತಿಂಗಳಿಗೆ ಒಂದ್ಸರಿ ಪೂರ್ತಿ ಚೇಂಜ್ ಆಗ್ತದೆ. ನೋಡಿ, ನಮ್ಮ ಸಿಸ್ಟಮ್ಮು ಒಳಗಡೆ ಆರೋಗ್ಯಕರ ವ್ಯಕ್ತಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಒಂದು ಆರೋಗ್ಯಕರ ವ್ಯಕ್ತಿ ಒಳಗಡೆ 3 ತಿಂಗಳಿಗೆ ಒಂದ್ಸರಿ ಪೂರ್ತಿ ರಕ್ತ ಎಲ್ಲ ಚೇಂಜ್ ಆಗ್ತದೆ. ಅಂದರೆ ಟೋಟಲ್ ಆರ್ ಬಿ ಸಿಸ್ ವಿಲ್ ಬಿ ರೀಪ್ಲೇಸ್ಡ್ ಬೈ ದ ನ್ಯೂ ಸೆಲ್ಸ್. ಹೊಸ ಜೀವಕೋಶಗಳಿಂದ ಅಲೆ ಕೆಂಪು ರಕ್ತ ಕಣಗಳೇನಿದೆಯೋ, ರಕ್ತ ಕೋಶಗಳೇನಿದೆಯೋ ಅವೆಲ್ಲಾನು ಪೂರ್ತಿ ರಿಪ್ಲೇಸ್ಮೆಂಟ್ ಅಂತಂದ್ರೆ ಅದೆಲ್ಲ ತೊಲಗಿಸಿ ಈ ಹೊಸ ರಕ್ತ ಕಣಗಳು ಬಂದು ಸೇರ್ಕೊಂತ. ಇದು ದೇಹದ ಸಹಜ ಪ್ರಕೃತಿ, ದೇಹದ ಸಹಜ ಪ್ರಕ್ರಿಯೆ ನಡೀತಾ ಇರ್ತದೆ. ಆಯ್ತಾ? ಇದು ನಾವು ಅನ್ಕೊಂಡಿದ್ದ ಪ್ರಕಾರ ನಮ್ಮ ದೇಹನ ಹೇಗೆ ನೋಡ್ಬೇಕಂತಂದ್ರೆ, ನೀವು ಒಂದು ಹರಿತಾ ಇರೋಂಥ ಒಂದು ನದಿ ತರ ನೋಡಿ. ಹರಿತಾ ಇರೋಂಥ ನದಿ, ಒಂದು ನದಿ ಅಂದ್ರೆ ರಿವರ್. ಅದು ಹೇಗೆ ಫ್ಲೋ ಆಗ್ತದೆ ಹೇಳಿ? ಅಲ್ಲಿ ಅಲೆ ನೀರಂತೂ ಯಾವುದೂ ಇರೋದಿಲ್ಲ, ನಿಂತ್ಕೊಳಲ್ಲ. ಅದು ಹೋಗ್ತಾನೆ ಇರ್ತದೆ. ಅಲೆ ನೀರು ಹೋಗುತ್ತೆ, ಮಲ ಹೊಸ ನೀರು ಬರ್ತಾ ಇರ್ತದೆ. ಹೊಸ ನೀರು ಬರೋದು, ಅಲೆ ನೀರು ಹೋಗೋದು. ಇದೇ ರೀತಿಯಲ್ಲಿ ಅದು ಹರಿತಾನೆ ಇರ್ತದೆ. ನಮ್ಮ ದೇಹನೂ ಹಂಗೆ. ಯಾಕಂತಂದ್ರೆ ಹೇಳ್ತೀನಿ, ನೀವು ಅನ್ಕೊಂಡಿದ ಪ್ರಕಾರ ನಮ್ದೇನೋ ಒಂದು ವಿಗ್ರಹ ತರ ಅಲ್ಲ. ವಿಗ್ರಹ ಏನಾಗತ್ತೆ, ಒಂದ್ಸರಿ ನಾವು ವಿಗ್ರಹವನ್ನು ಚೆನ್ನಾಗಿ ಒಂದು ಮಾಡ್ಬಿಟ್ಟು ಹಾಗೆ ಇಟ್ಬಿಟ್ರೆ ಅದು ಹಂಗೆ ಇರ್ತದೆ. ಏನು ಅದು ಸ್ವಲ್ಪ ಹೊತ್ತು ಏನು ಡ್ಯಾಮೇಜ್ ಆಗೋದಿಲ್ಲ, ಹಾಗೆ ಇರ್ತದೆ ಅಲ್ವಾ? ಆ ರೀತಿಯಲ್ಲೆಲ್ಲ ನಾವು ಹರಿತಾರಂತ ನದಿ ತರ ನಾವು ಆ ರೀತಿಯಲ್ಲಿ ಹೋಲಿಸ್ಬೇಕು ನಾವು. ಯಾಕಂತಂದ್ರೆ ಪ್ರತಿ ಸೆಕೆಂಡಲ್ಲಿ ದೇಹದಲ್ಲಿ ಪ್ರತಿ ಸೆಕೆಂಡ್ಗೆ 1024 ಸೆಲ್ಸು ಸತ್ತೋಗ್ತದೆ. ಅಂದ್ರೆ 1024 ಸೆಲ್ಸ್, 1024 ಸೆಲ್ಸ್ ಎವ್ರಿ ಸೆಕೆಂಡ್ ಇಟ್ ವಿಲ್ ಡೈ. ಆಯ್ತಾ? ಮತ್ತೆ ಹೊಸ ಸೆಲ್ಸು ಹುಡ್ತಾ ಇರ್ತದೆ. ಇಲ್ಲಿ ಸಮಸ್ಯೆ ಏನಪ್ಪ ಅಂತಂದ್ರೆ, ಈ ಹೊಸ ಸೆಲ್ಸ್ ಉತ್ಪನ್ನ ಆಗ್ಬೇಕಲ್ಲ, ಅದು ಉತ್ಪನ್ನ ಆಗಿಲ್ಲ ಅಂತಂದ್ರೆ, ಓಕೆ, ಉತ್ಪನ್ನ ಆಗಿಲ್ಲ ಅಂತಂದ್ರೆ ಅಲ್ಲಿ ನಿಮಗೆ ತೊಂದರೆ ಬರೋದು. ಅಂದ್ರೆ ಹಳೆ ಸೆಲ್ಸ್ ಇದೆ, ಹಳೆ ಸೆಲ್ಸ್ ಸತ್ತೋಗಿದ ಮೇಲೆ ಹೊಸ ಸೆಲ್ಸ್ ಬರಬೇಕು. ಆಯ್ತಾ? ಹೊಸ ಸೆಲ್ಸ್ ಬರೋದಿಲ್ಲ, ಹಳೆ ಸೆಲ್ಸ್ ಹಾಗೆ ಇರ್ತವೆ, ಅವು ಸತ್ತೋಗಲ್ಲ. ಆಯ್ತಾ? ಸೊ ಹೀಗೇನಾಗತ್ತಂದ್ರೆ, ಆ ಇನ್ ಕೇಸ್ ಸತ್ತೋಗಿರುವಂಥ ಸೆಲ್ಸು ಆ ಪ್ಲೇಸಲ್ಲಿ ಹೊಸ ಸೆಲ್ಸ್ ಬಂದಿಲ್ಲ, ಸತ್ತೋಗಿರುವಂಥ ಸೆಲ್ಸು ತೊಲಗಿಸಿಲ್ಲ. ಈಗ ಹೇಗೆ ಏನಾಗ್ತದೆ ನೋಡ್ಕೊಳ್ಳಿ. ಅಲ್ಲಿ ಈ ವ್ಯತ್ಯಾಸ ಬರ್ತದಲ್ಲ, ಈ ವ್ಯತ್ಯಾಸನೇ ನಾವು ಕ್ಯಾನ್ಸರ್ ಅಂತ ಕರೆಯೋದು. ಆಯ್ತಾ? ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಅಂತ ಕರಿತೀವಿ. ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಅಂದ್ರೆ ಅಲ್ಲೇನಾಗ್ತದೆ, ಕ್ಯಾನ್ಸರ್ ಸೆಲ್ಸು ಒಂದು ರೀತಿಯಲ್ಲಿ 2 ತರ. ಯಾವುದು ಸತ್ತೋಗಿದ ಸೆಲ್ಸು ತೊಲಗಿಸಿಲ್ಲ, ಅದೊಂದು ಪ್ರಾಬ್ಲಮ್. ಹೊಸ ಸೆಲ್ಸು ಉತ್ಪನ್ನ ಆಗ್ತಾ ಇಲ್ಲ. ಆಯ್ತಾ? ಸೊ ಆ ಸತ್ತೋಗಿರೋಂಥ ಸೆಲ್ಸು ಅದು ಒಂಥರ ಕಸು, ಅದು ಟಾಕ್ಸಿನ್ಸ್. ಅದೇನಾಗತ್ತೆ, ಆ ಡೆಡ್ ಸೆಲ್ಸ್ ಎಲ್ಲ ಒಂಥರ ಫಾರ್ಮ್ ಆಗಿ ಒಂದು ಟ್ಯೂಮರ್ ಥರನೇ ಆ ರೀತಿಯಲ್ಲಿ ಆಗತ್ತೆ ಅದು. ಆಯ್ತಾ? ಇನ್ನೊಂದೇನೆಂದ್ರೆ, ಈ ಉತ್ಪನ್ನ ಆಗಬೇಕಾಗಿರೋಂಥ ಸೆಲ್ಸ್ ಇದೆಯಲ್ಲ, ಹೊಸ ಸೆಲ್ಸು, ಅದು ಉತ್ಪನ್ನ ಆಗತ್ತೆ. ಬಟ್ ಆದರೆ ಒಂಥರ ರ್ಯಾಂಡಮ್ ಆಗಿ ಅಂದರೆ ಸೆಕೆಂಡ್ಗೆ 1024 ಸೆಲ್ಸ್ ಅಂದರೆ 1024 ಸೆಲ್ಸ್ ಅಂದರೆ ಅಲ್ಲಿ ಎಲ್ಲ ಆ ಥರ ಅಲ್ಲ. ಮಿಲಿಯನ್ಸ್ ಅಂದರೆ ಒಂಥರ ಲಕ್ಷಾಂತರ ಸೆಲ್ಸ್ ಒಂದೇ ಸರಿ ಉತ್ಪನ್ನ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಅಬ್ನಾರ್ಮಲ್ ಗ್ರೋತ್ ಆಫ್ ದ ಸೆಲ್ಸ್. ಒಂಥರ ಅಬ್ನಾರ್ಮಲ್ ಆಗಿ ನಾವು ಲೆಕ್ಕ ಮಾಡೋಕ್ಕೆ ಸಾಧ್ಯವಿಲ್ಲ, ಅಷ್ಟು ಸೆಲ್ಸ್ ಒಂದೇ ಸರಿ ದೇಹದಲ್ಲಿ ಬಂದ್ಬಿಡ್ತವೆ. ಅವಾಗ ಏನಾಗುತ್ತೆ, ಈ ಹೆಚ್ಚಾಗಿ ಬಂದಿರುವಂಥ ಸೆಲ್ಸ್, ಉತ್ಪನ್ನ ಆಗಿರುವಂಥ ಸೆಲ್ಸ್, ಕ್ಯಾನ್ಸರ್ ಅಂದರೆ ದೇಹದಲ್ಲಿ ಯಾವುದೇ ಅವಯವ ಬರ್ಬೋದು ಈ ಕ್ಯಾನ್ಸರ್ ಅನ್ನೋದು. ಉದಾಹರಣೆಗೆ ಲಿವರ್ ಬರ್ಬೋದು, ಲಂಗ್ಸ್ ಅಂದರೆ ಉಸಿರಾಟ ವ್ಯವಸ್ಥೆಗೆ ಬರ್ಬೋದು, ಶ್ವಾಸಕೋಶಗಳಿಗೆ, ಮತ್ತೆ ಇಲ್ಲಾಂದರೆ ಹಾರ್ಟು, ಎಲ್ಲಿಯಾದರೂ ಬರ್ಬೋದು. ಇದು ಲಿವರಲ್ಲಿ ಬರ್ಬೋದು, ರಕ್ತ ಒಳಗಡೆ ಲ್ಯುಕೇಮಿಯಾ ಅಂತೀವಿ, ಲಿಂಫೋನಿಯಾ ಅಂತೀವಿ ಅಲ್ಲ. ವಿಧ ವಿಧ ರೀತಿಯಲ್ಲಿ ಕ್ಯಾನ್ಸರ್ಗಳು ಬರುತ್ತೆ. ಎಲ್ಲೇ ಬಂದ್ರೂ ಸಮಸ್ಯೆ ಇದೆ. ಆದರೆ ಹೆಚ್ಚಾಗಿ ಉತ್ಪನ್ನ ಆಗೋದು ಸೆಲ್ಸು. ನೋಡಿ ಅವರ ಬಿಹೇವಿಯರ್ ಹೆಂಗಾಗ್ತದೋ. ಇಲ್ಲ ಅಂದರೆ ಸೆಲ್ಸ್ ಅನ್ನೋದು ಸತ್ತೋಗಿರೋ ಸೆಲ್ಸ್ ಇದೆಯಲ್ಲ,
ಅದೆಲ್ಲ ಸೇರಿಕೊಂಡು ಆ ಡೆಬ್ರಿಸ್ಸು, ಆ ಕಸು ಹಂಗೆ ಇರುತ್ತೆ. ಯಾಕಂದರೆ ನಿಮ್ಮ ದೇಹದಲ್ಲಿ ನೀವು ನಿಮ್ಮ ಜೀವನ ಶೈಲಿ ಸರಿಯಾಗಿ ಇಟ್ಕೊಂಡಿಲ್ಲ. ನೀವು ತಿನ್ನೋ ಆಹಾರ, ಕುಡಿಯೋ ನೀರು, ಮತ್ತು ನೀವು ಶ್ವಾಸ ತಗೊಳ್ತಾ ಇರೋದು ಗಾಳಿ, ಈ ಕ್ವಾಲಿಟಿ ಸರಿ ಇಲ್ಲ ಒಂದು. ಎರಡನೇದೇನೆಂದರೆ ಈ ತಿನ್ನೋ ಆಹಾರವೂ ಅಷ್ಟೇ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಯಾವುದೂ ವಿರಾಮ ಕೊಡ್ತಾ ಇಲ್ಲ ನೀವು. ಅದಕ್ಕೆ ನಮ್ಮ ಇಂದಿನ ಸಂಪ್ರದಾಯದಲ್ಲಿ, ಸನಾತನ ಧರ್ಮದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಯಾವ ತಿನ್ನಬೇಕು, ಯಾವ ಮಲ್ಕೋಬೇಕು, ಯಾವಾಗ ಏಲ್ಬೇಕು, ಎಲ್ಲ ಇದೆ, ರೂಲ್ಸ್ ಇದೆ. ಈ ರೂಲ್ಸ್ ಬೇರೆ ದೇಶದಲ್ಲಿ ಸಿಗೋದಿಲ್ಲ. ಆಯ್ತಾ? ಯಾರೇ ಅಂದರೆ ಕಲಿಬೇಕಂದ್ರೆ ನಮ್ಮ ದೇಶದಿಂದ ಕಲಿಬೇಕು, ನಮ್ಮ ಸನಾತನ ಧರ್ಮದಿಂದ ಕಲಿಬೇಕು. ಕ್ಲಿಯರ್ ಆಗಿ ಹೇಳ್ತದೆ. ಸೂರ್ಯ ಉದಯಿಸ್ತಾ ಇದೆ ಅಂದರೆ ನೀವು ಅಷ್ಟು ಒಳಗಡೆ ಏಲಿರ್ಬೇಕು. ಸೂರ್ಯನ ಅಸ್ತಮಯ ಆಗ್ತಾ ಇದೆ ಅಂದರೆ ನೀವು ಆ ಸಮಯದಲ್ಲಿ ಊಟ ಮುಗಿಸ್ಕೊಂಡು ಎಲ್ಲ ಪಕ್ಷಿಗಳು, ಜಂತುಗಳೆಲ್ಲ ಏನಾಗತ್ತೆ, ನಿದ್ದೆ ಸ್ಟಾರ್ಟ್ ಮಾಡ್ತವೆ. ನಾವೇನು ಮಾಡ್ತೀವಿ, ಲೈಟ್ಗಳು ಹಾಕ್ಕೊಂಡಿರ್ತೀವಿ. ಸೊ ಸುಮಾರು ಹೊತ್ತು ಕೆಲಸ ಮಾಡ್ತಾ ಇರ್ತೀವಿ. ಆದರೆ ಅಟ್ಲೀಸ್ಟ್ ನಾವು ಇಲ್ಲೊಂದು ಸತ್ಸಂಗ ನಡೀತಾ ಇದೆ, ಮಿಕ್ಕಿದು ಆ ರೀತಿಯಲ್ಲೆಲ್ಲ. ಬೇರೆ ಕಡೆ ಏನು ನಡೀತಾ ಇರ್ತದೆ, ಸಿನಿಮಾಗಳು ನೋಡ್ತಾ ಇರ್ತಾರೆ, ಟಿ ವಿ ನೋಡ್ತಾ ಇರ್ತಾರೆ, ಒಂದು ಕಡೆ ಏನೋ ಅವ್ರ ಇಷ್ಟ ಪ್ರಕಾರ ಏನು ಬೇಕೋ ಅದು ಮಾಡ್ತಾ ಮಾಡ್ತಾ ಇರ್ತಾರೆ ಅಲ್ವಾ? ಆ ರೀತಿ ಮಾಡಕ್ಕೆ ಹೋಗ್ಬಾರ್ದು. ಅಂದರೆ ನೀವೇನು ಮಾಡ್ತಾ ಇದೆ ಅಂದರೆ, ನಿದ್ದೆಗೂ ಒಂದು 2 ಗಂಟೆ ಮುಂಚೆ ಯಾವುದೇ ಹೆಚ್ಚು ಒತ್ತಡ ಕೊಡಬಾರ್ದು ಮೈಂಡಿಗೆ. ಅಂದರೆ ಯಾವುದು ಅನ್ನೆಸೆಸರಿ, ಅನಾವಶ್ಯಕವಾಗಿ ಯಾವ ಥಾಟ್ಸು ರನ್ ಆಗಬಾರ್ದು ಮೈಂಡಲ್ಲಿ. ಅದು ಸೈಲೆಂಟ್ ಮಾಡ್ಕೊ ಹೋಗ್ಬೇಕು ನಿಧಾನವಾಗಿ, ಅವಾಗ ಒಳ್ಳೆ ನಿದ್ದೆ ಸಿಗತ್ತೆ. ಇಲ್ಲಾಂದರೆ ನಿದ್ದೆನೂ ಗೊಂದಲ ಆಗ್ತದೆ ಒಂದು ರೀತಿಯಲ್ಲಿ. ಸೊ ಹಾಗೆ ಸ್ನೇಹಿತರೆ, ಇಲ್ಲೇನಂತಂದರೆ ಕ್ಯಾನ್ಸರು ಬರ್ತಾ ಇದೆ ಅಂತಂದರೆ, ಕ್ಯಾನ್ಸರ್ ಅನ್ನೋದು ಒಂದು ಜೀವನ ಶೈಲಿಯ ವ್ಯಾಧಿ. ಅರ್ಥ ಆಯ್ತಾ? ದಿಸ್ ಈಸ್ ನಾಟ್ ದ ಕಾಂಟೇಜಿಯಸ್ ಡಿಸೀಸ್, ದಿಸ್ ಇಸ್ ನಾಟ್ ಎ ಕಮ್ಯುನಿಕೇಬಲ್ ಡಿಸೀಸ್. ಇದು ಏನಂತಂತಂದರೆ ಸಿಂಪಲ್ ಲೈಫ್ ಸ್ಟೈಲ್ ಡಿಸಾರ್ಡರ್, ನೆನ್ಪಿಟ್ಕೊಳ್ಳಿ. ಸೊ ಈ ಲೈಫ್ ಸ್ಟೈಲ್ ಡಿಸಾರ್ಡರನ್ನು ಇವತ್ತು ನಾನು ಇದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದೀನಿ. ಯಾಕಂದರೆ ಕ್ಯಾನ್ಸರ್ ಹೇಗೆ ಬರುತ್ತೆ, ಎಷ್ಟು ಥರ ಕ್ಯಾನ್ಸರ್ಗಳಿದೆ, ಈ ಕ್ಯಾನ್ಸರ್ಗಳನ್ನ ತೊಲಗಿಸ್ಕೋಬೇಕಂತಂದರೆ ನೋಡಿ. ಸೊ ಈ ಫಸ್ಟ್ ಆಫ್ ಆಲ್ ಈ ಆಟೋಫ್ಯಾಗಿ ಅಂತ ಪ್ರಕ್ರಿಯೆಯನ್ನು ಕಂಡುಹಿಡಿದಕ್ಕೆ ಒಂದು ನೊಬೆಲ್ ಪ್ರೈಸ್ ಕೊಟ್ಟಿದ್ದಾರೆ. ಇದು ಆಟೋಫ್ಯಾಗಿ ಅಂದರೆ ಏನಿಲ್ಲ. ಆಟೋಫ್ಯಾಗಿ ಅಂದರೆ ಇಂದಿನ ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡ್ಕೊಂಡಿದ್ವಿ, ಚರ್ಚೆ ಮಾಡ್ಕೊಂಡಿದ್ವಿ. ಇದು ನಥಿಂಗ್ ಬಟ್ ಏನಂತಂದರೆ, ಇದರ ಅರ್ಥ ಏನಪ್ಪ ಅಂತಂದರೆ, ಇದು ಮಧ್ಯಂತರ ಉಪವಾಸ ಇಲ್ಲ ಉಪವಾಸ. ಸಿಂಪಲ್ ಆಗಿ ನಮ್ಮ ವ್ಯಾವಹಾರಿಕ ಭಾಷೆಯಲ್ಲಿ ಉಪವಾಸ ಅಂತ ಹೇಳ್ತೀವಿ. ಆಯಿತಾ? ನಮ್ಮ ದೇಹಕ್ಕೆ ನಾವು ಅವಕಾಶ ಕಲ್ಪಿಸಿದರೆ ಅದೇನು ಮಾಡತ್ತಂತಂದರೆ ನೋಡಿ, ಯಾವಾಗ ನಾವು ಸರಿಯಾದ ಪಾಲನೆ, ಆಹಾರ ತಿನ್ನೋದಾಗಲಿ, ನಿದ್ದೆ ಅಂದರೆ ಮಲ್ಕೊಳ್ಳೋದಾಗಲಿ, ಮತ್ತು ನಮ್ಮ ಯೋಚನೆಗಳಾಗಲಿ, ಯಾವಾಗಲೂ ಹೆಚ್ಚಾಗಿ ಯೋಚನೆಗಳು ದುಃಖಕರವು, ಇಲ್ಲಾಂದರೆ ಸ್ಟ್ರೆಸ್ ಅಂದರೆ ಒಂಥರ ಒತ್ತಡಿ ಒತ್ತಡಿಯುತ ಆ ಯೋಚನೆಗಳು ಹೆಚ್ಚು ಮಾಡೋದಾಗಲಿ, ಅದು ಮಾಡಬಾರದು. ಲಿಮಿಟಲ್ಲಿ, ಅಂದರೆ ಮೈಂಡ್ಗೂ ಸಹ ರಿಲ್ಯಾಕ್ಸೇಷನ್ ಕೊಡ್ತಾನೆ ಇರಬೇಕು. ನಾವು ಮಾಡೋಂಥ ಪ್ರಾಣಾಯಾಮ, ಧ್ಯಾನ, ಆಳವಾದ ಧ್ಯಾನ ಮಾಡ್ತೀವಿ, ಖಂಡಿತ ಒಳ್ಳೆ ರಿಲ್ಯಾಕ್ಸೇಷನ್ ಕೊಡ್ತೀವಿ ಅಲ್ವಾ? ಸೊ ಈ ರೀತಿಯಲ್ಲಿ ಮಾಡುವಾಗ ದೇಹ ತನಂತ ತಾನು ಏನು ಮಾಡ್ತದಂದರೆ, ಒಳಗಡೆ ಫಸ್ಟ್ ಆಫ್ ಆಲ್ ಏನಾಗತ್ತೆ, ನಮ್ಮಲ್ಲಿ ಆ ಟಿ ಸೆಲ್ಸ್ ಅಂತಿದೆ. ಟಿ ಸೆಲ್ಸ್ ಅಂತಂದರೆ ಇಮ್ಯುನಿಟಿ ಕೆಲಸ ಮಾಡೋದೇ ಟಿ ಸೆಲ್ಸ್. ನಮ್ಮನ್ನು ರಕ್ಷಣೆ ಮಾಡೋದು. ಆಯಿತಾ? ನಮ್ಮನ್ನು ರಕ್ಷಣೆ ಮಾಡೋದು ಅಂತಂದರೆ, ನಮ್ಮಲ್ಲಿ ಯಾವುದೇ ಬ್ಯಾಕ್ಟೀರಿಯಾ, ವೈರಸ್, ಟಾಕ್ಸಿನ್ಸ್ ಏನೇನಿದೆಯೋ ಎಲ್ಲದನ್ನು ಹುಡ್ಕೊಂಡು ಬಂದ್ಬಿಟ್ಟು ಅದನ್ನೆಲ್ಲನೂ ಶಕ್ತಿಯಾಗಿ ಪರಿವರ್ತನೆ ಮಾಡ್ತವೆ. ಯಾವ ಸಮಯದಲ್ಲಿ? ನಾವು ಯಾವಾಗ ಈ ಆಟೋಫ್ಯಾಗಿಯನ್ನು ಆಕ್ಟಿವೇಟ್ ಮಾಡಿದರೆ. ಮತ್ತು ಆಟೋಫ್ಯಾಗಿ ಆಕ್ಟಿವೇಟ್ ಮಾಡೋಕ್ಕೆ ಏನು ಮಾಡಬೇಕು? ಈಗಾಗಲೇ ನಾನು ಹೇಳಿದೆ, ಜೀವನ ಶೈಲಿ ಸರಿಪಡಿಸ್ಕೊಳ್ಳಿ. ಸಿಂಪಲ್ ಅಂದರೆ 16:8 ಫಾರ್ಮುಲಾ. 8 ಗಂಟೆ ಮಾತ್ರ ತಿನ್ನಿ, 16 ಗಂಟೆ ನೈಟು ಬಿಟ್ಬಿಡಿ. ನೈಟು ಒಂದು 6 ಗಂಟೆ 7 ಗಂಟೆಗೆ ಮುಗಿಸಿದರೆ ಬೆಳಗ್ಗೆ 10-11 ಗಂಟೆವರೆಗೆ ಏನು ಮುಟ್ಟಬಾರದು. ಇಷ್ಟು ಮಾಡಿಕೊಂಡ್ರೆ ಅತಿ ಸುಲಭವಾಗಿ ಹೇಳಿದ್ದಾರೆ. ಇಲ್ಲ ಅಂದರೆ ಪ್ರತಿ ಏಕಾದಶಿಗೆ ಪೂರ್ಣ ದಿನ ನೀವು ಉಪವಾಸದಲ್ಲಿರಿ. ಸೊ ಈಗ ಮಾಡುವಾಗ ನಿಮ್ಮ ಆಟೋಫ್ಯಾಗಿ ಇಂಜನ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಆಟೋಫ್ಯಾಗಿ ಇಂಜನ್ ಸ್ಟಾರ್ಟ್ ಆಗಿದ್ರೆ ಮಿತ್ರರೇ,
ಇಲ್ಲಿ ಏನಾಗ್ತದೆ ಗೊತ್ತಾ, ಈಗಾಗಲೇ ನಾನು ಹೇಳಿದೆಲ್ಲ, ಸೆಲ್ಸು ಹೆಚ್ಚಾಗಿ ಉತ್ಪನ್ನ ಆಗ್ತಾ ಇದೆ, ಇಲ್ಲಾಂದ್ರೆ ಸತ್ತೋಗಿರೋ ಸೆಲ್ಸ್, ಡೆಡ್ ಸೆಲ್ಸ್ ರೀಪ್ಲೇಸ್ ಆಗ್ತಾ ಇಲ್ಲ. ಆಯ್ತಾ? ಈ ರೀತಿ ಇರುವಾಗ ಇದೆಲ್ಲ ಒಂಥರ ಡಿಸಾರ್ಡರ್ಸ್ ಇವೆಲ್ಲ. ಯಾಕೆ ಡಿಸಾರ್ಡರ್ ಆಗಿದೆ? ನಾವು ಪ್ರಕೃತಿಗೆ ವ್ಯತಿರೇಕವಾಗಿ ನಡ್ಕೊತಾ ಇದ್ವಿ. ಆಯ್ತಾ? ಯಾವ ತುಂಬಾ ಜನಗೆ ಈ ನಾಲ್ಕು ಗೋಡೆಗಳ ಮಧ್ಯೆ ಕೆಲಸ ಮಾಡ್ತಾ ಇರ್ತಾರೆ. ಒಂಥರ ನಾಲ್ಕು ಗ್ಲಾಸ್ಗಳ ಮಧ್ಯೆ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಯಾವುದೇ ಲೈಟಿಂಗ್ ಬರೋದಿಲ್ಲ, ಗಾಳಿ ಬರೋದಿಲ್ಲ. ಆಯ್ತಾ? ನೋ ಲೈಟಿಂಗ್ ಅಂದರೆ ಯಾವುದು ಸೂರ್ಯನ ಬೆಳಕು ಬರೋಲ್ಲ, ಗಾಳಿ ಬರೋಲ್ಲ, ಸರಿಯಾದ ಆಕ್ಸಿಜನ್ ಬರೋದಿಲ್ಲ. ನೀರು ಸಹ ಏನು ನೀರು ಕುಡಿತಾರೆ? ಯಾವುದೇ ಲವಣಗಳ ರಹಿತ ನೀರು ಕುಡಿತಾರೆ ಅಲ್ವಾ? ಈ ರೀತಿ ಮಾಡುವಾಗ ದೇಹ ಖಂಡಿತವಾಗಿ ಈ ಅಸ್ತವ್ಯಸ್ತ ಆಗಿ, ಈ ಜೀವನ ಶೈಲಿ ಅಸ್ತವ್ಯಸ್ತ ಆಗಿ, ಈ ನಿಮ್ಮ ದೇಹದಲ್ಲಿ ಇಂಥ ಅಸ್ತವ್ಯಸ್ತ ಅಂದರೆ ಜೀವಕೋಶಗಳ ಉತ್ಪನ್ನ ಆಗಲಿ, ಜೀವಕೋಶಗಳ ರಿಪ್ಲೇಸ್ಮೆಂಟ್ ಆಗಲಿ, ತುಂಬ ತೊಂದರೆ ಅನುಭವಿಸ್ತೀವಿ. ಅದೇ ಕ್ಯಾನ್ಸರ್ ಅಂತ ಕರಿತೀವಿ. ಅದಕ್ಕೆ ಇದ್ರ ಮತ್ತೆ ಸರಿಪಡಿಸಬೇಕಂದ್ರೆ ಮಾಡಬೇಕಾಗಿರೋದು, ನಾವೇನೇನು ಈ ತಪ್ಪುಗಳು ಮಾಡ್ತಾ ಇದೀವೋ ಎಲ್ಲ ಸರಿಪಡಿಸ್ಕೋಬೇಕು ಒಂದು. ಎರಡನೇದು, ಉಪವಾಸಕ್ಕೆ ಬಿಡಬೇಕು. ಖಂಡಿತ ಉಪವಾಸ ಬಿಟ್ಟು ನೋಡಿ. ಆ ಉಪವಾಸ, ಮಧ್ಯಂತರ ಉಪವಾಸ, ನಾನು ಈಗ ಏನು ಹೇಳ್ತಾ ಇದ್ದೀನೋ, ಇದು ಮಾಡಿರೋಂಥವ್ರಿಗೆ ಅವ್ರಿಗೆ ಅನುಭವ ಗೊತ್ತು. ಎಷ್ಟು ಅನುಭವಗಳಿದೆ ಅಂದರೆ ಎಷ್ಟೋ ಲಾಭಗಳು, ಒಂದು ಎರಡು ಲಾಭ ಅಲ್ಲ. ಈಗ ಉದಾಹರಣೆಗೆ ತೂಕ ಇಳಿಸ್ಬೇಕು, ಡಯಾಬಿಟಿಸ್ ಕಮ್ಮಿ ಮಾಡ್ಕೋಬೇಕು, ಬಿ ಪಿ ಕಡಿಮೆ ಮಾಡ್ಕೋಬೇಕು ಅಲ್ವಾ? ಅನೇಕ ಇತರ ವ್ಯಾಧಿಗಳು, ಇನ್ನೇನೇನು, ಈಗ ಸ್ತ್ರೀ ಸ್ತ್ರೀ ಸಂಬಂಧಿತ, ಮಹಿಳಾ ಸಂಬಂಧಿತ ಅನೇಕ ಸಮಸ್ಯೆಗಳು, ಋತುಸ್ರಾವ ಸಮಸ್ಯೆಗಳು, ಹಾರ್ಮೋನಿ, ಈ ಆಲ್ಝಮೈರ್ಸ್ ಅಂತ ಡಿಸೀಸು, ಅಂದರೆ ಸ್ವಲ್ಪ ಏಜ್ ಆದರೆ ಬರುವಂಥ ಸಮಸ್ಯೆಗಳು ಎಲ್ಲಾನು ಸರಿಪಡಿಸ್ಕೋಬೋದು ಒಂದೇ ಒಂದು, ಈ ನೈಟು ಬೇಗ ತಿನ್ನೋದು, ಅರ್ಲಿ ಮಾರ್ನಿಂಗ್ ಅಂದರೆ ಬೆಳಗ್ಗೆ ಸ್ವಲ್ಪ ಲೇಟಾಗಿ 10 ಗಂಟೆ 11ವರೆಗೂ ಹೋಗೋದು. ಆಯಿತಾ? ಇಷ್ಟು ಮಾಡಿ ಆಟೋಪ್ಯಾಗಿ ಶುರು ಆಗ್ತದೆ. ದೇಹ ತನ್ನಂತಾದೇ ಏನು ಮಾಡ್ತದೆ ಗೊತ್ತಾ? ನಾನು ಈಗಾಗಲೇ ಹೇಳ್ತಾ ಇದ್ದೆ, ಯಾವಾಗ ಆಟೋಫ್ಯಾಗಿ ಸ್ಟಾರ್ಟ್ ಆಗ್ತದೆ ಅಂದರೆ ನೈಟು 6 ಗಂಟೆ 7 ಗಂಟೆಗೆ ತಿಂದ ಮೇಲೆ ಒಂದು 8 ಗಂಟೆ ವೆಯ್ಟ್ ಮಾಡ್ತದೆ ದೇಹ. ಆದಮೇಲೆ 8 ಗಂಟೆ ಅಂದರೆ ಸುಮಾರು 2-3 ಗಂಟೆ ಅರ್ಲಿ ಮಾರ್ನಿಂಗ್, ಅಷ್ಟುವರೆಗೂ ವೆಯ್ಟ್ ಮಾಡಿ, ಓಕೆ ಇನ್ನು ಏನು ಬರ್ತಾ ಇಲ್ಲ ದೇಹ ಒಳಗಡೆ ಅಂದರೆ ಎಸ್ ಅಂತ ಹೇಳ್ಬಿಟ್ಟು ಅವಾಗ ಶುರು ಮಾಡ್ತದೆ. ಆ ಇಂಜಿನ್ ಸ್ಟಾರ್ಟ್ ಆಗತ್ತೆ. ಆ ಇಂಜಿನ್ ಸ್ಟಾರ್ಟ್ ಆಗಿದೆ ಅಂದರೆ ಆ ಟೈಮಲ್ಲಿ ಅಲ್ಲಿ ಒಳಗಡೆ ಇರುವಂಥ ಈ ಟಿ ಸೆಲ್ಸ್ ಅಂತ ಹೇಳ್ತೀವಿ, ವೈಟ್ ಬ್ಲಡ್ ಸೆಲ್ಸ್. ಈ ವೈಟ್ ಬ್ಲಡ್ ಸೆಲ್ಸ್ ಅಂದರೆ ಒಂಥರ ಆರ್ಮಿ ಥರ ಸೈನ್ಯ ಇದು. ಅದು ಹೋಗಿ ಹುಡ್ಕೊಂಡು ಎಲ್ಲೆಲ್ಲಿ ಸತ್ತೋಗಿರೋ ಸೆಲ್ಸ್ ಇದೆ, ಎಲ್ಲೆಲ್ಲಿ ಜಾಸ್ತಿ ಸೆಲ್ಸ್, ಕ್ಯಾನ್ಸರ್ ಸೆಲ್ಸ್ ಇದೆ, ಎಲ್ಲಾನು ತಿನ್ಬಿಡೋದು ಅಷ್ಟೇ. ತಿನ್ಬಿಡೋದು ಅಂದರೆ ಏನಿಲ್ಲ, ಅದನ್ನೆಲ್ಲ ಶಕ್ತಿಯಾಗಿ ಪರಿವರ್ತನೆಗೊಳಿಸ್ತದೆ. ಆ ಶಕ್ತಿಯನ್ನೇ ದೇಹ ಕ್ರಿಯೆಗಳಿಗೆ ಉಪಯೋಗಿಸ್ಕೊತದೆ. ಆವಾಗ ನಿಮ್ಗೇನು ತೊಂದರೆ? ಅದೆಲ್ಲ ಒಂಥರ ಗೂಡ್ಸ್ಕೊತಾ ಇದೆ ದೇಹ, ಚೆನ್ನಾಗೆ ಕ್ಲೀನ್ ಮಾಡ್ಕೊತಾ ಇದೆ ಅಷ್ಟೇ ನೈಟೆಲ್ಲ. ಈ ಸಮಯನೂ ನಾವು ಬಿಡ್ತಾ ಇಲ್ಲ ಮಿತ್ರರೇ. ಅರ್ಥ ಆಯ್ತಾ? ಈ ಸಮಯವನ್ನು ನಾವು ಬಿಡಕ್ಕೆ ರೆಡಿ ಇಲ್ಲ, ತಯಾರಾಗಿಲ್ಲ. ಅದಕ್ಕೆ ನಮಗೆ ಯಾವ ವ್ಯಾಧಿ ಹೋಗೋದಿಲ್ಲ. ಡಾಕ್ಟರ್ಸ್ ಹತ್ರ ಹೋಗ್ತಾನೆ ಇರ್ತೀವಿ, ಮದ್ದುಗಳು ತಗೋತಾ ಇರ್ತೀವಿ, ಬರ್ತಾ ಇರ್ತೀವಿ, ಮತ್ತೆ ಹೋಗೋದು ಮತ್ತೆ ಬರೋದು, ಇಷ್ಟೇ ಬಿಟ್ಟರೆ ಏನು ಅದಕ್ಕಿಂತ ದೊಡ್ಡ ಸಹಾಯ ಅಂತೂ ಯಾವುದೂ ಆಗೋದಿಲ್ಲ. ನಿಮ್ಮ ದೇಹದಲ್ಲೇ ಅಂತರ್ವೈದ್ಯರಿರುವಾಗ ಆಚೆ ಕಡೆ ಹೋಗಿ ನೀವೇನು ಮಾಡ್ತೀರಾ? ಯಾರ ಹತ್ರನೂ ಹೋಗಿ ಏನು ಮಾಡೋಕ್ಕಾಗ? ಯಾರ ಹತ್ರ ಹೋದ್ರೂ ಏನು ಸೊಲ್ಯೂಷನ್ ಇಲ್ಲ. ನಿಮ್ಮ ದೇಹಕ್ಕೆ ನೀವೇ ಮಾಸ್ಟರ್. ನೀವಂದರೆ ಯಾರು? ನಿಮ್ಮ ಚೈತನ್ಯವೇ. ಆಯ್ತಾ? ನಿಮ್ಮ ಆಂತರಿಕ ಮನಸ್ಸು ಅತಿ ದೊಡ್ಡವಾದದು. ಅದಕ್ಕೂ ಗೊತ್ತಿರೋದಿಲ್ಲ ಅಂತ ಯಾವುದು ನಿಮ್ಮಲ್ಲಿ ನಡೆಯೋದಿಲ್ಲ. ಎಲ್ಲಾನು ಅದರ ಆಧ್ವರ್ಯದಲ್ಲಿ ನಡೀತದೆ. ಆದರೆ ಅದಕ್ಕೂ ಸಮಯ ಕೊಡಿ, ಸ್ವಲ್ಪ ಅರಿವು ತಗೊಳ್ಳಿ, ಸ್ವಲ್ಪ ಅದಕ್ಕೆ ಕೇರ್ ಮಾಡ್ಕೊಳ್ಳಿ, ಅಷ್ಟು ಸಾಕು. ಅಷ್ಟು ಮಾಡಿಕೊಂಡ್ರೆ ಖಂಡಿತ ನಿಮಗೆ ಏನು ಸಿಗಬೇಕೋ ಅದು ಸಿಗತ್ತೆ. ಆಯ್ತಾ? ಸೊ ಈ ಆಟೋಫ್ಯಾಗಿಯಿಂದ ಕ್ಯಾನ್ಸರನ್ನು ಅತಿ ಸುಲಭವಾಗಿ ಹೋಗಲಾಡಿಸ್ಬೋದು. ಆಯ್ತಾ? ಯಾಕೆ ಹೋಗಲಾಡಿಸ್ತಾ ಇದೆ ಅಂದರೆ ಇದೆಲ್ಲನೂ ಖಂಡಿತ ತಿನ್ಬಿಡ್ತದೆ. ಖಂಡಿತ ಪೂರ್ತಿ ಏನೇನು ಸತ್ತೋಗಿರೋ ಸೆಲ್ಸು, ಹೆಚ್ಚಾಗಿ ಉತ್ಪನ್ನ ಆಗಿರುವಂಥ ಅಬ್ನಾರ್ಮಲ್ ಜನರೇಷನ್ ಆಫ್ ಸೆಲ್ಸು ಎಲ್ಲನೂ ತಿಂತದೆ. ತಿಂತಾ ಬರ್ತದೆ.
ಅದಕ್ಕೆ ಇದೊಂದು ಆಟೋಫ್ಯಾಗಿಯಿಂದನೇ ಕ್ಯಾನ್ಸರನ್ನು ಗುಣ ಮಾಡಿದರೆ, ನೆನ್ಪಿಟ್ಕೊಳ್ಳಿ, ಕ್ಯಾನ್ಸರನ್ನು ಗುಣ ಮಾಡಿದರೆ. ಅದಕ್ಕೆ ಇದು ಈಗಾಗಲೇ ಸೈಂಟಿಸ್ಟ್ಗಳು ಈಗಾಗಲೇ ಮೆಡಿಕಲ್ ಸೈನ್ಸಲ್ಲೇ ಒಂದು ಇದಕ್ಕೂ ನೊಬೆಲ್ ಪ್ರಶಸ್ತಿ ಸಿಕ್ಕಿರೋದಕ್ಕೆ 2016 ಓಕೆ. ಈಗೇನಂತಂದರೆ ಡಾಕ್ಟರ್ಸ್ ಆದರೆ ಇನ್ನೂ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಆಯಿತಾ? ಡಾಕ್ಟರ್ಸ್ ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅಂತಂದರೆ ಅಲ್ಲಿರುವಂಥ ಅವ್ರಿಗಿರುವಂಥ ಸಮಸ್ಯೆಗಳು ಬೇರೆ. ಆಯಿತಾ? ಅಲ್ಲಿ ಅವ್ರಿಗೆ ಒಂದು ಸಿಸ್ಟಮ್ ಇದೆ, ಟೆಸ್ಟ್ಗಳಾಗಲಿ, ಮತ್ತು ಟೆಸ್ಟ್ಗಳ ಬಗ್ಗೆ ನಾನು ಈಗಾಗಲೇ ಎಷ್ಟೋ ಸರಿ ಮಾತಾಡಿದ್ದೀನಿ, ಅದು ಹೆಚ್ಚು ಮಾತಾಡೋದು ಬೇಡ. ಸೊ ಆ ಟೆಸ್ಟ್ಗಳಾಗಲಿ, ಅವ್ರಿಗಿರುವಂಥ ವ್ಯವಸ್ಥೆ ಆಗಲಿ, ಇದು ಅಲೌ ಮಾಡೋದಿಲ್ಲ. ಸುಮ್ಮನೆ ಏನು ಏನು ಬೇಡಪ್ಪ, ನೀವು ನಿಮ್ಮ ಜೀವನ ಶೈಲಿ ಸರಿಪಡಿಸ್ಕೊಳ್ಳಿ, ಹೀಗೆ ತಿನ್ನಿ, ಈ ಥರ ಉಪವಾಸ ಮಾಡಿ, ನಿಮ್ಮದು ಎಲ್ಲ ಕಾರ್ಯ ಕಡಿಮೆ ಆಗ್ತದೆ ಹೋಗಿ ಅಂತಂದರೆ ನೀವು ದುಡ್ಡು ಕೊಡೋದಿಲ್ಲ. ಆಯಿತಾ? ಅವ್ರಿಗೆ ಸಮಸ್ಯೆ ಆಗ್ತದೆ. ಅದಕ್ಕೆ ಅವರ ವ್ಯವಸ್ಥೆ ಅವ್ರದ್ದು ನಡೆಸ್ತಾ ಇದ್ದಾರೆ. ನೀವು ಹೆಚ್ಚು ಅರಿವು ತಗೊಳ್ಳಿ, ಏನು ಮಾಡಬೇಕು, ಹೇಗೆ ಮಾಡಬೇಕು, ನಮ್ಮ ಜೀವನ ಶೈಲಿ ಹೇಗೆ ಇಟ್ಕೋಬೇಕು. ಇವತ್ತಿನ ಅಂಶ ಆಟೋಫ್ಯಾಗಿಯಿಂದ ಕ್ಯಾನ್ಸರನ್ನು ಗುಣಪಡಿಸ್ಕೊಂಡದ್ದು ಹೇಗೆ ಅಂತ ನಾವು ಇಷ್ಟವರೆಗೂ ಅರ್ಥ ಮಾಡ್ಕೊಂಡಿದ್ದೀವಿ. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಖಂಡಿತ ಯಾರೇ ಕ್ಯಾನ್ಸರಿಂದ ಬಲಿತಾ ಇದ್ರು ಅವ್ರಿಗೆ ಈ ಸಿಸ್ಟಮನ್ನು ಹೇಳ್ಕೊಡಿ ಸಾಕು. ಆಯಿತಾ? ಅಲ್ಲಿ ಏನೇ ಡ್ಯಾಮೇಜ್ ಆಗಿದ್ರು ಎಲ್ಲ ಕಸು, ಎಲ್ಲ ಟಾಕ್ಸಿನ್ಸು, ಆಯಿತಾ, ಡೆಡ್ ಪ್ರೋಟೀನು, ಡ್ಯಾಮೇಜ್ DNA, ಸೆಲ್ಸು ಸತ್ತೋಗಿರೋದು ಏನೇ ಇರಲಿ ಪರವಾಗಿಲ್ಲ, ಎಲ್ಲನೂ ಗೂಡಿಸ್ತದೆ. ನೈಟು ಪೂರ್ತಿ ನಿಮ್ಮ ನಿದ್ದೆ ಸಮಯದಲ್ಲಿ ದೇಹ ಒಳಗಡೆ ಎಲ್ಲ ಕಂಪ್ಲೀಟ್ ಗೂಡಿಸ್ಕೊತದೆ, ಕಂಪ್ಲೀಟ್ ಕ್ಲೀನ್ಸ್ ಮಾಡ್ಕೊತದೆ. ಸೊ ಅದುವೇ ಆಟೋಫ್ಯಾಗಿ. ಅರ್ಥ ಆಯ್ತಲ್ಲ? ಸೊ ಇಷ್ಟು ಇವತ್ತಿಗೆ ನಾವು ತಿಳ್ಕೊಳ್ಳೋಣ ಈ ಕ್ಯಾನ್ಸರ್ ಬಗ್ಗೆ. ಕ್ಯಾನ್ಸರ್ ಹೀಗೆ ನಾವು ಗುಣಪಡಿಸ್ಕೋಬೋದು ಅಂತ ನಾವು ತಿಳ್ಕೊಂಡಿದ್ದೀವಿ. ಸೊ ಇನ್ನು ಏನಾದರೂ ಫರ್ದರ್ ಕ್ವಶನ್ಸ್ ಏನಾದರೂ ನಿಮಗೆ ಅನಿಸಿದ್ರೆ ನೀವೆಲ್ಲ ಹೇಳ್ಬೋದು. ಥ್ಯಾಂಕ್ ಯು, ಧನ್ಯವಾದ.